ನಾವು ಒಂದು ಮಾವಿನ ಟ್ರೇನ ಒಳಗೆ 5 ಎರೆಹುಳ ಹಾಕಿದ್ರೆ ಒಂದ್ರಾಗ 5 ಎರೆಹುಳ ಒಂದ್ರಾಗ ಒಂದು ಬಗ್ಸಿ ಎರೆ ಗೊಬ್ಬರ ಹಾಕಿದ್ರೆ 3 ತಿಂಗಳ ಬಿಟ್ಟಿಂದ 2,500 ಎರೆಹುಳ 25 kg ಗೊಬ್ಬರ ರೆಡಿ ಆಕತಿ. ನಾವು ಎರೆಹುಳನ 500 ರೂಪಾಯಿ kg ಮಾರಕ್ಕೆ ತೊಗೊಳಕತ್ತೀವಿ. ಅದನ್ನ ನೋಡ್ರಿ ನೀವು ಈಗ ಇಲ್ಲಿ ನೋಡ್ರಿ, ಕಾಗಿ 2 ಲಕ್ಷ ರೂಪಾಯಿದ್ದು ನಮ್ಗೆ ಆದಾಯ ಕೊಟ್ಟೈತಿ. ಒಂದಿನ ನಮ್ಮ ಮನೆಗೆ ಬಂದು ಹೇಳ್ತೇನೆ ನನಗೆ 2 ಲಕ್ಷ ರೂಪಾಯಿ ಆದಾಯ ಕೊಟ್ಟೇನೆ ಅಂತೇಳಿ. ಅದು ಕಾಗಿ ಚಿರುಣಿ ಆಗಿರ್ಬೇಕು. ಎಷ್ಟು ಬೆಳೆ ಅಂದ್ರೆ ಇದನ್ನ ಸೇಲು ಮಾಡ್ತೀರಿ ನೀವು? ಏನ್ರಿ ಇವು ಸೇಲ್ ಮಾಡೋದಕ್ಕೆ ನೀವೇನಂತೀರಿ? ನಾನು ಇಲ್ಲೆಲ್ಲಿ ಮಾರಂಗಿಲ್ಲ ರೀ. ಅಮೇರಿಕಾಕ್ಕೆ ಹೋಗತ್ರಿ, USA ಹೋಗತ್ರಿ. ಅಮೇರಿಕಾ? ಹೌದು. ನಾ ಇಲ್ಲೆಲ್ಲಿ ಕೊಡಂಗಿಲ್ಲ. ಅಜ್ವಾನ ಒಂದು ಮೆಣಸಿಕಾಯಿ ಒಂದು ಕಾಯಿನೂ ಕೊಡಲಿಲ್ಲ. ಹೆಂಗೆ ರೇಟ್ ಆ ತಾಯಿ ಕೊಡಕತ್ತಿಂದ 50,000ರಿಂದ 80 ಸ್ಟಾರ್ಟಿಂಗ್ 5 ವರ್ಷದಿಂದ 6 ವರ್ಷದಿಂದ ಮಾರ್ಕೆಟ್ನಾಗ ಒಂದು 35-40 ರೂಪಾಯಿ ಐತ್ರಿ. ಅವಾಗ 50,000 ಕೊಟ್ಟಿದ್ರು ಕ್ವಿಂಟಲ್ಗೆ ರೀ. ಈಗ 80,000 ಕೊಟ್ಟರೆ ಹೋದ ವರ್ಷ. ಇಲ್ಲಿ ಹೆಂಗೈತಿ ಇಂಡಿಯಾದಾಗ? ಈ ವರ್ಷ ಬರೀ 30,000 ರೂಪಾಯಿ ಐತ್ರಿ ಇಲ್ಲಿ. ಅವ್ರು 80,000 ಕೊಟ್ಟಾರ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಾ ಏಲಕ್ಕಿ ಬೆಳೆದೆ ನೋಡ್ರಿ, ನೀರಿಲ್ಲಂಗೆ. ಏಲಕ್ಕಿ ಇಲ್ಲೈತಿ ನೋಡ್ರಿ, ಇಲ್ಲೈತಿ. ಇಲ್ಲಿ ಎಲ್ಲ ಬೆಳಿತೇವೆ ಬಿಡ್ರಿ, ಗೊತ್ತಾತ್ ನಮ್ಗೀಗ. ಕಾಶ್ಮೀರಿ ಆಪಲ್ ಬೆಳೆದನ್ರಿ. ನೀರಿಲ್ಲಂಗೆ. ನೀರಿಲ್ದಂಗ ಇಲ್ಲೇ ಐತಿ, ಬರ್ರಿ ತೋರಿಸ್ತೀನಿ. ಇದು ಅದು ನೋಡಿ ತೋರಿಸ್ಕೊಂಡು ಆಮೇಲೆ ಮುಂದಕ್ಕೆ ಬರೋದು ಬರ್ರಿ. 380 ಕರಿಬೇವು ಗಿಡ ಅದ, 350 ಕರಿಬೇವು ಗಿಡ ಅದಾವ್ರಿ. ಹೌದ್ರಿ. ಇಲ್ಲಿ ಈ ಕರಿಬೇವು ಗಿಡಕ್ಕೆ ಇಲ್ಲೆಲ್ಲ ನೀರು ಐತನ್ರಿ? ಏನಿಲ್ಲ. ಇದು ಕಾಶ್ಮೀರಿ ಆಪಲ್ ಅಲ್ಲ, ಪೈಪ ಇಲ್ಲ, ಬೀರ ಇದನ್ನೇ ಬೋರ ಇಲ್ಲ. ಹೊಲ ಅಡ್ಡಾಡಿ ತೋರಿಸ್ತೀನಿ ಎಲ್ಲರೂ ಏನು ನೀರಿನ ಸೋರ್ಸ್ ಐತೆ ಅಂತ ನೋಡಿರಿ ಅಂತ. ಈ ಕಾಶ್ಮೀರಿ ಆಪಲ್ 10 ಗಿಡ ತಂದಿದ್ರಿ. ಇದನ್ನ 10 ಗಿಡ ತಂದಿಂದ ಎಲ್ಲರೂ ನೀರು ಕೊಟ್ಟು ಬಳಸಂದ್ರ ಅವ್ರು. ನಾವು ರೊಕ್ಕ ಲಾಸ್ ಆಗೋದಕ್ಕ 10 ಗಿಡ ಎಷ್ಟು ಉಳಿತಾವ ಅಷ್ಟು ಉಳಿಲಕ್ಕಂತ 2 ಗಿಡ ಉಳ್ದವು. ನನಗೆ ತಾಕತ್ ಬಂದೈತಿ. ನಾನು ಹೊಲ್ದಾಗ ನೀರ್ ಇಲ್ದಂಗೂ ಕಾಶ್ಮೀರಿ ಆಪಲ್ ಬರ್ತಂತೆ. ನಾ ಹಿಂಗೆ ಪ್ರಯತ್ನ ಮಾಡ್ದವ್ರಿ. ಮತ್ತೆ ನಾನು ಬೋರ್ ಹೊಡಿಸ್ಬೇಕು, ಗಾವಾಗ ಅದನ್ನ ಮಾಡ್ಬೇಕು ಅನ್ನೋಲ್ಲ. ಇದ್ರ ಬಂದ್ರೆ ಬಾ, ಇಲ್ಲ ಅಂತಂದ್ರೆ ಹೋಗ್ನಿ, ನನ್ನ ಪಾಲಿಗೆ ಇಲ್ನಿ. ನೋಡಿ ಇಷ್ಟೆಲ್ಲ ಆ ಬದಿನ ತುಂಬ 100-180 ಪ್ಯಾಲ್ ಗಿಡ ಅದಾವ್ರಿ. ಈ ಹವಣಿ ಕಾಯಿ ಕೊಟ್ಟಿದ್ದು 25 ಸೀತಾಫಲ ಗಿಡ ಅದಾವ. ಬೆಟ್ಟದ ನೆಲ್ಲಿ ಐತಿ, 5-6 ಥರದ ಹೂ ಐತಿ ನೋಡ್ರಿ. ನೀರು ಕೊಟ್ಟರೆ ಅಳೋದಿಲ್ಲ. ದಿನ ಅರಳೆ ಭೂಮಿ ತಾಯಿ ಹೂ ಏರಿಸ್ತೈತಿ ಅದು. ಬರ್ರಿ ಮುಂದ್ಕತ್ ಹೋಗ್ಬರ್ರಿ. ಇಲ್ಲೇ ಇದೊಂದು ಚೂರು ತಿನ್ರಿ, ಇದೊಂದು ಈಟ ಇದೊಂದು ಹರ್ಕೊಂಡು ತಿನ್ರಿ. ನನ್ನ ಕೈ ಸಿಗಣಿಗೆ ಈ ಹೂ ಹರ್ಕೊಂಡು ತಿನ್ರಿ. ಸ್ಪಿಲಾಂತಿಸ್ ಅಂತ ಹೂವು ಸ್ಪಿಲಾಂತಿಸ್ ಅಂತೇಳಿ ನಿಮ್ಮ ಬಾಯಿ ಎಲ್ಲ ಶುದ್ಧ ಮಾಡ್ತೈತ್ರಿ. ಒಂದು ತುಸು ಹೆಚ್ಚು ಕಡಿಮೆ ಒಂದು 50 ರೋಗ ಹರಡಕತ್ತೆ. ಅವ್ರು ಸಾಹೇಬ್ರಿಗೆ ಒಂದು ಕೊಡ್ರಿ, ಯಾರು ಕೊಡ್ಬಾರ್ದು ಸಾಹೇಬ್ರಿಗೆ. ಇದನ್ನು ಕೊಡೋರಿ, ತಿನ್ಬಿಡ್ದ ತಿನ್ರಿ ನೀವು. ಹೆಂಗೆ ಜುರು ಹಂಗೆ ಬಾಯಾಗ ಹೆಂಗೆ ಜಗ್ತೈತೆ ನೋಡ್ರಿ. ನಿಮ್ಮ ಬಾಯಿ ಕ್ಲಿಯರ್ ಆಗಿ ಹೋಗತಿ. ಸ್ಪಿಲಾಂತಿಸ್ ಅಂತ ಕೊಡೋರಿಗೆ. ಒಣಗೈತೆ ಅದನ್ನ ಪೌಡ್ರ್ ಮಾಡೋಕೆ. ಅಲ್ಲಿ ಮತ್ತೆ ಮುಂದೆ ಇತ್ತು ಹರ್ಕೊಂಡಂತ ಬಾಲಿ ಬರ್ರಿ. ನೋಡ್ರಿ ಪರಮಾತ್ಮ ಈ ಕರಿಬೇವು ನೋಡ್ರಿ, ಸ್ವಲ್ಪ ಹೊರದು ವಾಸನೆ ನೋಡ್ಕೊರಿದ. ಸರಿ ವಾಸನೆ ನೋಡ್ರಿ. ಘಮ ಇಲ್ಲಿ ಮಾಡಿ ನೋಡ್ರಿ ಸಾಬ್ರ. ಇದು ನೋಡ್ರಿ ಹೌದ್ರಿ. ಇಂಥವೆಲ್ಲ ಒಳಗೆ ಮಾಡ್ತೇವ್ರಿ ನಾವು. ಇದನ್ನ ಬರೀ ಅಡುಗೆ ಮಾಡಿ ಇಟ್ಟೇವಿ, ಎಲ್ಲರೂ ತಿಂದು ನಮಗೆ ಇದನ್ನ ಆಹಾರ ಮಾಡಿ ಕೊಡ್ತಾವೆ. ಇಲ್ಲಿ ಇದಕ್ಕೆ ಎರೆಹುಳಕ್ಕೆ ಮತ್ತೆ ನೀರು ಬೇಕಾದ, ಹಮಾಲಿ ಕೆಲಸ ಬೇಕು ಅದಕ್ಕೆ. ಇದು ನೀರು ಬೇಡ, ಏನು ಬೇಡ. ಮತ್ತು ಮಳಿ ಆತಂದ್ರೆ ಎರೆಹುಳು ಹುಡ್ತೈತಿದ್ರೆ. ಎರೆಹುಳದ ಒಂದು ಕಾನ್ಸೆಪ್ಟ್ ಐತಿ, ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಗೂಡು ಕಟ್ಟೈತಿ, ಇಷ್ಟು ತೆಗ್ನಾಗ ಗೂಡು ಕಟ್ಟೈತಿ. ಇಲ್ಲಿ ಸೂಕ್ಷ್ಮ ಇಂಥವೆಲ್ಲ ರಿಸರ್ಚ್ ಆಗ್ಬೇಕಾಗೈತಿ ರೀ. ಇದು ಏನು ಮಾಡ್ತೈತಿ, ಏನು ಹೆಲ್ಪ್ ಮಾಡ್ತೈತಿ, ಇಂಥವೆಲ್ಲ ಬೆಳಕಿಗೆ ಬರ್ಬೇಕಾಗೈತಿ. ನಾ ಯಾಕೆ ನಿಮ್ಗೆ ತೋರಿಸ್ತೀನಿ ಅಂದ್ರೆ, ನನಗೆ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ನಿಮ್ಗಾರ ಗೊತ್ತಾಗಿ ಮಾಡಲಿ ಅಂತೇಳಿ, ನಿಮ್ಮಂಥವ್ರಿಗಾರ ಗೊತ್ತಾಗಿ ಇದನ್ನು ಎಲ್ಲೂ ಮುಟ್ಟಿಸ್ಲಿ. ಹೌದ್ರಿ. ಇಲ್ಲಿ ನೋಡ್ಬೇರಿ, ಹುಳ ಅದಾವಿಲ್ರಿ. ನೀವಿನ್ನು ಹಂಗ ತಲೆ ಕೆಡಿಸ್ಕೊಂಡು ಹಂಗ ಮಾಡ್ತಾನೆ ಇದ್ರಿ. ಹೌದ್ರಿ. ಇಲ್ಲೊಂಥರ ಬೇರೆ ಐತಲ್ಲ. ಇದು ಬೆಳಗು ಹಾಕತ್ರಿ. ನಿಮ್ಮ ಹತ್ತಿ ಆದಂಗೆ ಹಾಕತ್ರಿ. ಹಚ್ಚಿ ಬಡಿ ಇದು ಹತ್ತಿ ಆದಂಗೆ ಬೆಳಗನ ಹಾಕತ್ರಿ. ಅಲ್ಲಿ ಮುಂದೆ ತೋರಿಸ್ತೀನಿ ಬರ್ರಿ. ಬರ್ರಿ. ಇಲ್ಲಿ ಬರ್ರಿ. ನೀವು ಆಗಲೇ ಹೇಳಿದ್ನಲ್ಲ ಟನ್ ಗಟ್ಲೆ ಇದು ಹಾಕತ್ತೆ ಅಂತ ಐತೆ. ಇಲ್ಲಿ ನೋಡಿ ಬರ್ರಿ, ನೀವು ನಿಮ್ಮ ಕೈಲಿ ತಗೋರಿ. ಅದನ್ನು ಸಾಣಿಸಿ ನಾನು ಆಗಲೇ ಇಲ್ಲಿ ಐತಿಲ್ರಿ. ಸರಿ ಹಿಂಗೆ ದುಂಡಗವ ಆಗ್ಯಾವ. ಇಲ್ಲಿ ಬರ್ರಿ, ಇಲ್ಲಿ ಹಿಡ್ಕೋರಿ ಸಾಬ್ರ. ಹೌದನ್ರಿ. ಸೃಷ್ಟಿ ನಮ್ಗೆ ಇಷ್ಟೆಲ್ಲ ಸೂಕ್ಷ್ಮ ಜೀವ ಕೊಟ್ಟ. ನೀವು ಸುಮ್ಮನೆ ನಿದ್ದೆ ಮಾಡ್ರಿ, ಇಟ್ಟು ಮಾಡಿ ಏನು ಮಾಡೋದು ಬೇಡ. ನಿದ್ದೆ ಮಾಡ್ರಿ. ಕ್ಲೋಸ್ ತಳಪ್ಪ. ಇಲ್ಲ ಹೌದ್ರಿ. ತರ್ರಿ. ಹೌದನ್ರಿ, ಐತೇನ್ರಿ.
ನಾನು ಅದ್ರ ಸಾಣಿಸಿ ಮಾಡೀನಿ ಅಲ್ಲಿ ತೋರಿ ಎಷ್ಟು ದಿವ್ಸಕ್ಕೆ ಹಿಂಗಾಗೈತಿ 8 ತಿಂಗಳು ರೀ 8-9 ತಿಂಗಳ ಇದನ್ನ ದಿವಸ ನೋಡಂಗಿಲ್ಲ ಇದು ಹಿಂಗಾಗೈತೆ ಅಂದ್ರೆ ತೊಗೊಂಡು ಒಂದು ವರ್ಷ ಅಷ್ಟ ಕಷ್ಟ ರೀ 2ನೇ ವರ್ಷ ಗುಡ್ಡು ಬಿದ್ದಂಗೆ ಬಿದ್ದಿರ್ತೀರಿ ಇದು ಇನ್ನು ತೊಗೊಳೋದು ಏನ್ರಿ ಹೊಲಕ್ಕೆ ಹಾಕೋದು ಈಗ ಅಲ್ಲಿ ಕುರಿಯಾಗಿ ಬಿತ್ತು ತೋರಿಸ್ತೀನಿ ಇದನ್ನ ಇದು ಹೆಂಗೆ ಬಿತ್ತೇವೆ ಅಂತೇಳಿ DAP ಯೂರಿಯಾ ನೀವು ಹೆಂಗೆ ಹಾಕ್ತಾರಲ್ಲ ಹಂಗೆ ಹಾಕ್ಬೋದು ಬ್ಯಾಡಪ್ಪ ಇದಕ್ಕೆ ಏನು ರೂಲ್ಸ್ ಇಟ್ಕೋತೇನ್ರಿ ಬಿಸಿಲಿದ್ರು ಮಣ್ಣ ಸೇರಿಸಿದ್ ಸಾಕ್ರಿ ಇದು ಮಳೆಗಾಲದಾಗ ಹಾಕ್ಬೇಕಂತ ಏನಿಲ್ಲ ಇದು ಮಳೆಗಾಲದಾಗ ಹಾಕ್ಬೇಕಂತ ಏನಿಲ್ಲ ನಾವು ಡೈರೆಕ್ಟ್ ಬೀಜನ ಬಿತ್ಬೋದು ಇದನ್ನ ಬರ್ರಿ ಇಲ್ಲಿ ನೋಡಿ ಬರ್ರಿ ಸಾಹೇಬ್ರಿ ಟನ್ಗಟ್ಲೆ ಇದು ನೋಡ್ರಿ ಹೌದ್ರಿ ಹೌದನ್ರಿ ಕಾಣ್ತೇನ್ರಿ ಹೌದ್ರಿ ಹೌದ್ರಿ ನೋಡಿ ಈ ಸೆಗಣಿ ಹಿಂಗಾಗೈತಲ್ಲ ಹಿಡ್ಕೊಡ್ಕ ಯಾಕೆ ತೋರಿ ಇದನ್ನು ಹಿಡ್ಕೊಂಡು ತೋರಿಸಿ ಆಗಲೇ ಬೆಳಗಾಕತ್ತೆ ಅಂತ ಏನಲ್ಲ ಹಿಂಗೆ ಹೋಗತ್ತೆ ನಿಮ್ಮ ಸೆಗಣಿ ಹಾಂ ಇದು ಯಾಕೆ ಬೆಳಗಾಗೈತಿ ಇದು ಒಂದು ಸೂಕ್ಷ್ಮ ಜೀವಿ ಅದ್ರ ಮೇಲೆ ಬೆಳೆದೈತಿ ನನಗೆ ಇನ್ನೂ ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕಾಗಿಲ್ಲ ಹಾಂ ಹುಳ ಅದಾವ ಇದ್ರಾಗ ಏನೇನು ಅದಾವ ಒಟ್ಟು ಇರ್ತೈತೆ ಅದು ಒಂದು ವೈಜ್ಞಾನಿಕವಾಗಿ ಇರ್ತೈತೆ ರೀ ಅದು ಇಲ್ಲಿ ಬರ್ರಿ ಇಲ್ಲ ಹೋದ್ರೆ ಇಲ್ಲಿ ನೋಡ್ರಿ ಇದು ನೋಡ್ರಿ ಇಂಥವೆಲ್ಲ ಹುಡುಕಿ ಇದು ಏನಾಕೈತಿ ಏನಿಲ್ಲ ಅಂಥೇಳಿ ರೈತರಿಗೆ ಹೇಳ್ಬೇಕ್ರಿ ನಿಮ್ಮ ಮನ್ಯಾಗ ಐತೆಲ್ಲ ಹಿಂಗೆ ಮಾಡ್ಕೊರು ಅಂತ ಹೇಳೋದು ಅಷ್ಟೇ ಕೆಲಸ ಇಲ್ಲ ನಾ ಆ ಚೀಲ ಕೊಡ್ತೀನಿ ಈ ಚೀಲ ಕೊಡ್ತೀನಿ ಬರೀ ಚೀಲ ಇದನ್ನ ರೀ ಸರ್ಕಾರ ಜರ್ಕರ್ತ ಇದನ್ನು ರೈತರನ್ನ ಈ ಥರ ಪ್ರಮೋಟ್ ಮಾಡಿ ಇದನ್ನು ಸಬ್ಸಿಡಿ ಏನು ಕೊಡ್ತೈತಿಲ್ಲ ಗೌರ್ಮೆಂಟಿಗೆ ಇದು ಯೂರಿಯಾ DAPಗೆ ಪ್ರತಿಯೊಬ್ಬ ರೈತರಿಗೆ ಹಿಂಗೆ ಬೆಳೆಸಿ ಅದ ಗೊಬ್ಬರನ ಬೇರೆ ರೈತರಿಗೆ ಮಾಡಿಸಿದ್ರೆ ಡಬಲ್ ಇನ್ಕಮ್ ಅಂತಾರಲ್ಲ KG ಗಟ್ಟಲೆ ಮಾರಿದ್ರೆ ಇದು ಅವ್ಗೆ ಎಷ್ಟು ಉಳಿತಾಯ ರೈತಗೆ ಅವ್ಗೆ ಏನು ಹೊಲ ಮನೆ ಬೇಕಾಗಿಲ್ಲ ಬರೀ ಹಿಂಗೆ ಸೆಗಣಿ ಈ ಥರ ಮಾಡಿ ಇದನ್ನ ಮಾರಿದ್ರೆ ನಮ್ಮಲ್ಲಿ ಒಬ್ಬ ಇಲ್ಲಿ ಕೊಂಚಿಗಿರಿ ಅಂತ ಐತ್ರಿ 40,000 ರೂಪಾಯಿ ಇಂಜಿನಿಯರಿಂಗ್ ಬಿಟ್ಟು ಬಂದಾನ್ರಿ ಅವ್ನು ಹಿಂದೆ ಬಿಕಾಮ್ ಮಾಡ್ಯಾಳ ಅವ್ನು 12 ಹಸು ಕಟ್ಕೊಂಡು ತುಪ್ಪ ಗಿಪ್ಪ ಮಾರಿ ಹಿಂಗೆ ಮಾಡ್ತಾನೆ ರೀ 35 ರೂಪಾಯಿ KG ಸೆಗಣಿ ಮಾರ್ತಾನೆ ಇದು 35 ರೂಪಾಯಿ KG ಹಿಂಗೆ ಮಾರ್ತಾನೆ ಇಲ್ಲಿ ಬೇರೆ ಕಡೆ ಎಲ್ಲ ಮಾಡ್ತಾರೆ ಇದಕ್ಕೆ ಅಡಿಕೆ ಗಿಡಕ್ಕೆ ಹಾಕಿದ್ರೆ ಸಿಕ್ಕಾಪಟ್ಟಿ ಗ್ರೋತ್ ಆಗೈತೆ ಅಂತ ಅವರ ಫೋಟೋ ಹಾಕ್ಯಾರ ಅಲ್ಲ ಇದೇವರೆಗೆ ಅದನ್ನು ಇಲ್ಲಿದ್ದ ಮುಂದೆ ಒಂದು 15-25 ಕಿಲೋಮೀಟರ್ 30 ಕಿಲೋಮೀಟರ್ ಐತ್ರಿ ಈಗ ನಿಮ್ಮ ಪ್ರಭಾವ ನೋಡಿ ಹಂಗ ಭಾಳ ಮಂದಿ ಮಾಡಕತ್ತಾರೆ ಭಾಳ ಮಂದಿ ಬೆರಳಿಕೆ ಎಷ್ಟು ಅದಾರ ಇದು ಕಷ್ಟ ಐತ್ರಿ ಇದು ನಾ ಇಷ್ಟ ಜಿಗದ್ ಹೇಳ್ತೀನಿ ದಿನ ಮಾಡೋದು ಭಾಳ ಕಷ್ಟ ಐತ್ರಿ ಅದು ಆ ಕಷ್ಟ ಬಿಟ್ಟ ಹಿಂಗೆ ಸುಖ ಸಿಗ್ತೈತಿ ನಾವು ಯಾವ್ದ್ರ ಕಷ್ಟ ಇಲ್ರಿ ಎಲ್ಲದ ಕಷ್ಟ ಇತ್ತು ಸಾಹೇಬ್ರ ನಾ ಹೇಳ್ತೇನೆ ರೀ ಇದನ್ನ ಒಂದು ಅರ್ಥ ಮಾಡ್ಕೊರಿ ಕಷ್ಟ ಇರ್ಲಿ ಬಿಡ್ಲಿ ನಾವು ಕಷ್ಟಪಟ್ವಿ ಮುಂದೆ ಗ್ಯಾರಂಟಿ ಸುಖದ ಕೊಂಡೈತಿ ಗ್ಯಾರಂಟಿನ ನಾವು ಸುಖದ ಕೊಂಡಿ ಬೆನ್ನತ್ತಿ ಹೋದ್ವಿ ಮುಂದೆ ನಿಕ್ಕಿ ಕಷ್ಟ ಐತಿ ಯಾವ್ದು ಬೆನ್ನತ್ತೋದು ನಿಮ್ದು ಕಷ್ಟ ಬೆನ್ನತ್ತಿರೋ ಸುಖ ಬೆನ್ನತ್ತಿರೋ ನಿಮ್ಗೆ ಬಿಟ್ಟಿದ್ದು ಒಟ್ಟು ಯಾವಾಗಾದ್ರೂ ಅನ್ಭವಿಸಬೇಕು ಮೊದಲು ತಗೊಂತಿರೋ ಆಮೇಲೆ ತಗೊಂತಿರೋ ಮೊದ್ಲು ನೀವು ಸುಖ ಅನುಭವಿಸಕತ್ತಿದ್ರಿ ಕಷ್ಟ ಆಮೇಲೆ ಕಷ್ಟ ನಿಕ್ಕಿನ ಇಲ್ಲ ಮೊದಲ ಅನ್ಭವಿಸ್ಬಿಡು ಅನುಭವಿಸ ಇಂದ ಜಿಗದ್ ಮೊದಲು ಅಲ್ರಿ ನಾ ಏನ್ ಹೇಳ್ತೇನೆ ನೀವು ನೋಡ್ರಿ ಎಷ್ಟು ಸ್ಪ್ರೇಯರ್ ಕಂಡು ಹಿಡಿದಿರಿ ಎಷ್ಟು ಗೊಬ್ಬರ ಫ್ಯಾಕ್ಟ್ರಿ ಕಂಡು ನಾ ಏನೂ ಇಲ್ಲ 20 ವರ್ಷ ಏನೂ ಬಳಸೇ ಇಲ್ಲ ನಂದು ಎಷ್ಟು ಉಳಿತಾಯ ಆಗೈತೆ ನೀವು ಕೇಳ್ರಿ ನೀವು ಎಲ್ಲಿ ನಿಮ್ಮ ಕಣ್ಣು ಮುಂದೆ ಐತಿ ನಾನು ಏನೂ ನೋಡಬೇಡ್ರಿ ನಾನು ಕೇಳಬೇಡ್ರಿ ನೀವು ಇದೊಂದಿಷ್ಟು ಒಯ್ರಿ ನೀರಾಗ ನೆನೆ ಎಷ್ಟು ನೀರು ಹಿಡಿದೈತಿ ನೋಡ್ರಿ ಲೆಕ್ಕ ಹಾಕ್ರಿ ವಾಸ್ತವ ಸತ್ಯ ಗೊತ್ತಾಗಬೇಕೈತ್ರಿ ನಮ್ಮ ಪ್ರಾಮಾಣಿಕ ನಾ ಯಾಕೆ ಇದನ್ನ ಹೇಳಕತ್ತೆ ಅಂದ್ರೆ ನಿಮ್ಮ ಅಜ್ಜವ್ರು ಮಾಡಿರ್ಬೋದು ಕೃಷಿನ ನಿಮ್ಮ ಅಜ್ಜವ್ರು ಮಾಡಿರ್ಬೋದು ಅವ್ರು ವಾಸ್ತವ ಸತ್ಯದೊಳಗೆ ಬದುಕಿದ್ರಲ್ಲ ಆ ಸತ್ಯನ ನಮ್ಮ ಅಪ್ಪ ಹಿಂಗೆ ಮಾಡಿದಂತ ಒಪ್ಕೊಳಕತ್ತಾ ಇರಲ್ಲ ನೀವು ಬರೀ ಮಲ್ಲೇಶಪ್ಪ ಒಬ್ಬ ಎಲ್ಲಕ್ಕೆ ಮಾಡಿದ್ದಂತ ಹೇಳ್ತೇನೆ ನಮ್ಮ ಅಪ್ಪನ ಇದನ್ನ ಮಾಡ್ಯಾನಲ್ಲ ಅದ್ರಾಗ ಸತ್ಯ ಐತಲ್ಲ ಹುಡುಕಿ ಇಲ್ಲಲ್ಲ ನಾವು ಏನು ಮಾಡಿದ್ವಿ ಅಂತ ಈಗ ಗೊತ್ತಾಗೈತಿ ನಾವು ಏನು ಮಾಡಿದ್ವಿ ಮೊದಲು ಆಳು ಸಿಗೋದಿಲ್ಲ ಅಂಥೇಳಿ ದನ ತೆಗೆದ್ವಿ ಕಾರಣ ನಮಗೆ ಬೇಕಿತ್ತು ಕಮ್ತ ತೆಗ್ದ ಬಿಟ್ವಿ ಯಂತ್ರ ಬಂದವಪ್ಪ ಯಾಕೆ ಬೇಕು ಇವಾದ್ರೆ ಲೇಟ್ ಆಗುತ್ತೆ ಅಂತೇಳಿ ಅದರಲ್ಲೇ ಹರ್ಗಕ್ಕ ಅದರಲ್ಲೇ ಬಿತ್ತಕ್ಕ ಶುರು ಮಾಡಿದ್ವಿ ಹೌದಾ ಸೊ ದನನ ಇಲ್ಲ ಅಂದಮೇಲೆ ಸಗಣಿ ಎಲ್ಲಿಂದ ಬಂತು ಸಗಣಿ ಇಲ್ಲ ಅಂದಮೇಲೆ ಗೊಬ್ಬರ ಎಲ್ಲಿಂದ ಆಯ್ತು ಗೊಬ್ಬರ ಇಲ್ಲ ಅಂದಮೇಲೆ ಇನ್ನು ಬೆಳೆ ಎಲ್ಲಿಂದ ಬಂತು ಸರಣಿ ಮಿಸ್ ಆಗೋತು ಯಾವತ್ತು ಕಮ್ತಾ ಇಟ್ಕೊಂಡು ಯಾರ್ಯಾರು ರೈತರು ಇನ್ನೂ ಮಾಡಕತ್ತಾರ ಹಿಂದೆ ಮಾಡಿದಾರ ಅವ್ರು ಇವತ್ತು ಅವ್ರಿಗೆ ಬರಗಾಲ ಬಂದಿಲ್ಲ ಅವ್ರು ಬಾಡಿ ಭಾಳ ಫಿಟ್ ಅದಾರ ಅರ್ಥ ಆಯ್ತಾ ಈಗ ಏನಾಗೈತಿ ಈಗ ಸಗಣಿ ವಾಸನೆಯಪ್ಪ ಅಂತ ಹೇಳಿ ಅದನ್ನ ಮುಟ್ಲಾರ್ದೆ ಹಿಂಗೆ ಕೈ ಬಿಟ್ರು ಅವ್ರು ಕೆಟ್ಟರು ಸತ್ಯ ರೀ ಹೌದಲ್ಲ ಸತ್ಯ ಅದು ಕೆಟ್ಟ ಅನ್ನಕ್ಕೆ ಒಂದು ಉದಾಹರಣೆ ರೀ ಸಣ್ಣ ಉದಾಹರಣೆ ಒಂದು ಅಡಿಗೆ ಮನೆಯಾಗ ಈಗ ಚಟ್ನಿ ಗಿಟ್ಟಿ ಮಾಡಿದ್ರೆ ಒಳಕಲ್ನಾಗ ಹಾಕಿ ಚಟ್ನಿ ಮಾಡಿ ಕೊಡ್ತಿದ್ರು ಅದು ಒಂದಿನ 1.5 ದಿನ ಮಟ್ಟ ತಡಿತಿತ್ತು ಈ ಗಿರ್ರ ಅನಿಸ್ತಾರ ಗಿರ್ರ ಅನಿಸೋದ್ರಿಂದ ತಕ್ಷಣನ ಪುಡಿ ಹಾಕತಿ 1-2 ತಾಸು ಬಿಟ್ಟಿಂದ ಕೆಡ್ತೈತಿ ಅದು ಕೆಡದಲ್ದ ಈ ಬಾಡಿ ಸ್ಕಿನ್ ಕೆಡ್ಸಕತ್ತೈತಿ ಅದು ಹೆಂಗ್ ಕೆಡ್ಸಕತ್ತೈತಿ ಅಂತಾರೆ ಕುಂತಲ್ಲಿ ಗಿರ್ ಅನಿಸ್ಬಿಡ್ತಾರ ಕೈ ಆಡಂಗಿಲ್ಲ ಅದಕ್ಕೆ ಮತ್ತೆ ವ್ಯಾಯಾಮ ಮಾಡೋದು ಗುಳಿಗೆ ತೊಗೊಳೋದು ಅವಾಗ ಜಡ್ ಚಲೋ ಕೊಳ್ಯಾಕತ್ತಿದ ಇಲ್ಲಿ ಸುಖ ಬೆನ್ನತ್ತಿ ಹೋದ್ರ ಇಲ್ಲಿ ಕೊಳ್ಯಾಕತ್ತ
ಒಳಕಲ್ಲು ಹಿಡ್ಕೊಂಡಿದ್ರ ಇದು ರೊಟ್ಟಿ ಬಡ್ದಿದ್ರ ಅದು ಆರೋಗ್ಯ ಸರಿನೇ ಇರ್ತಿತ್ತದ. ನಾವು ಚಲೋ ಸುಖ ಆಕತಿ ಅಂತೇಳಿ ನಾವು ಹೋದ್ವಲ್ಲ, ಎಲ್ಲ ಮಿಷನ್ ಕಂಡು ಹಿಡಿದಿವಲ್ಲ, ಅಲ್ಲಿ ನಮ್ಮ ಬಾಡಿ ಕೊಳಕತ್ತೈತಿ. ನೀವು ನಂಬ್ತೀರ ಇಲ್ಲಿಗ? ಹಾಂ ರೀ, ಮನುಷ್ಯರು ಹೋಗಕ್ಕೆ ಹೆಲಿಕಾಪ್ಟರ್ ಬಂದವ ಇಲ್ಲ ಗೊತ್ತಿಲ್ಲ, ಔಷಧಿ ಹೊಡ್ಯಕ್ಕೆ ಹೆಲಿಕಾಪ್ಟರ್ ಬಂದವ ಈಗ. ನಾನು ಎರಡನೇದ್ದು ನಿಮ್ಗೆ ಅದನ್ನ ಹೇಳಮಿದ್ದೆ, ನಾನು ಸ್ಪ್ರೇನ ಇಲ್ಲ ಅಂತೀನಿ, 8 ಲಕ್ಷ ರೂಪಾಯಿ ಸ್ಪ್ರೇ ಕಂಡು ಹಿಡ್ದಾರಲ್ಲ, ಹೆಂಗಂತೀರಿ ನೀವು? ಈಗ ಎರಡೆತ್ತು ಮಾಡುವಂಥ ಕೆಲಸನ ಎಷ್ಟು ಮಂದಿ ತಲೆ ಕೆರ್ಕೊಂಡು ಅಡ್ಡಚ್ಚಿ ಉದ್ದಚ್ಚಿ ಎಡಿ ಹೊಡ್ಯಾಕೆ ಕೆಲಸ ಮಾಡ್ತಾರಲ್ಲ, ಆದರೂ ಕೊನೆಗೆ ಹೋಗಿ ಏನು ಹೇಳ್ತಾರ, ನಮ್ಮ ಎತ್ತು ಹೊಡೆದಂಗೆ ಆಗಲೇ ಇಲ್ಲ ಅಂತ ಹೇಳ್ತಾರೆ. 8-10 ಕುಂಟಿ ಎಡಿ ಕುಂಟಿ ಹೊಡೆದಾರ ಸತ್ಯ, ಅವ್ರದ್ದು ತಪ್ಪಂತಲ್ರಿ, ಯಾಕಂದ್ರೆ ಇವತ್ತು ಆಳು ಸಿಗೋಲ್ರು ಮಾಡ್ಯಾರ ಸತ್ಯ. ಆದರೂ ಏನು ಕೊನೆಗೆ ಏನಂತಾರ, ನಮ್ಮ ಬಸವಣ್ಣ ಹೊಡೆದಂಗೆ ಆಗಲೇ ಇಲ್ಲಲ್ಲ. ವಾಸ್ತವ ಸತ್ಯ ಮರ್ತ ಅಂತ ನಾ ಒಂದೊಂದೇ ವಿಷಯ ಸಣ್ಣಗೆ ಹೇಳ್ಬಿಡ್ತೀನಿ ರೀ. ನಾನು ಮಾನವೀಯ ಮೌಲ್ಯಗಳನ್ನು ಕಳ್ಕೊಂಡು ನಾ ಈ ದೇಶದಾಗ ಏನಾದ್ರೆ ಏನು ಮಾಡೋದೈತಿ? ಎಂಥ ದೊಡ್ಡ ವ್ಯಕ್ತಿ ಆದ್ರೆ ಏನು ಮಾಡೋದು? ಮಾನವೀಯ ಮೌಲ್ಯಗಳೆಲ್ಲ ಗಾಳಿ ತೂರಿ ಬಿಟ್ಬಿಡೋದು. ತೂರಿ ಬಿಟ್ಟು ಒಂದಿನ ನಾನು ದೊಡ್ಡ ಮಾಡಿಬಿಟ್ಟು ಏನು ಮಾಡೋದು? ಮತ್ತೆ ಹೊಳೆ ಕೊಳತು ಬಿಡೋದು ಅದಲ್ಲ. ಮಾನವೀಯ ಮೌಲ್ಯಗಳಿಟ್ಕೊಂಡು ಭಿಕ್ಷುಕನಾಗ ನೀನು. ಮಾನವೀಯ ಮೌಲ್ಯಗಳಂತಂದ್ರೆ ಹೆಂಗೆ ರೀ? ನನಗೆ 100 ರೂಪಾಯಿ ಇವತ್ತು ನನಗೆ 50 ರೂಪಾಯಿ ಊಟಕ್ಕೆ ಅವಶ್ಯಕತೆ ಐತೆ, ನೀವು ಬಂದ್ರಿ ನನಗೆ ಭಿಕ್ಷೆ ನೀಡಿದ್ರಿ, 100 ರೂಪಾಯಿ ಕೊಡಕ್ಕೆ ಬಂದ್ರಿ. ಆ 100 ರೂಪಾಯಿದಾಗ ನನಗೆ ಇವತ್ತು 50 ರೂಪಾಯಿ ಅವಶ್ಯಕತೆ ಐತಪ್ಪ, ಸಾಕು ದೇವ್ರಂತವ್ ನೀನು, ನಿನಗೆ 50 ರೂಪಾಯಿ ಹೊಳೆ ಕೊಟ್ಟರೆ ಅದು ಮಾನವೀಯ ಮೌಲ್ಯ. ಸಿಗ್ತೈತಿ ಬಾ ಅಂತೇಳಿ ನಾನು ಬರೀ ದುಡ್ಡ ಬೇಕಂತೇಳಿ ಜಗ್ಗಾಗ ಒಂದೇ ಬೆಳೆದು ಒಂದೇ ಹಿಂಗೆ ಆಗೋದು ಹೋದಾಗ ಅದು ಮಾನವೀಯ ಮೌಲ್ಯ ಕಳ್ಕೊಂಡಂಗೆ. ಅಲ್ಲ, ಇನ್ನೊಂದು ಪ್ರಶ್ನೆ ಐತಿ ನಾನು ಕೇಳಿ, ಬೇಕಾದ ಪ್ರಶ್ನೆ ಕೇಳ್ರಿ. ಉತ್ತಾರದವು ನಮ್ಮ ಹೆಸರಲ್ಲಿ ಅಂತ ಹೇಳಿ ಕೆಡ್ಸಕ್ಕೆ ನಮ್ಗೆ ಯಾರು ಅಧಿಕಾರ ಕೊಟ್ಟಾರ ಭೂಮಿನ? ಉತ್ತಾರ ಇರೋದು ಅಪ್ಪ, ನೀನ್ ಇದ್ರಾಗ ಬೆಳೆದು ಕುಂತಾನಲ್ಲ ಇವಂಗ್ ಬಿಟ್ಟು ಹೋಗೋ, ಅವ ಕುಂತ್ಕೊಂಡು ಕೇಳಕತ್ತೇನಲ್ಲ ನಿಮ್ದೀಗ. ನಾಳೆ ಅವ ಅವಂಗ ಹಕ್ಕದ, ಇವ ಮುಗಿದ್ ಹೋದ್ಮೇಲೆ ಸಿಗಲ್ಲ ಹಕ್ಕ. ಬರೇ ಇದ್ರದ್ದು ಒಂದಲ್ಲ, ಹಿಂದ ಇಲ್ಲದವಲ್ಲ ಇವು ಹಕ್ಕ. ಹೌದಲ್ಲ? ಇದು ಎಲ್ಲ ಸೇರಿ ಭೂಮಿ ಅಣ್ಣ ನಿನಗ ಐತಂತೇಳಿ, ಅಧಿಕಾರ ಐತಂತೇಳಿ ಬೆಂಕಿ ಹಚ್ಚಿದ್ನ ಕಸ ಅಷ್ಟು ಸೇರಿಸಿ. ಆ ಕಸದ ಬಗ್ಗೆ ನೀವು ಅಲ್ಲಿ ಹೇಳಿದ್ರಿ, ಕಸನ ಬಂಗಾರ ಆಗೈತೆ ಅಲ್ಲಿ, ಕಾಂಗ್ರೆಸ್ ಕಸ ಅಂತೀರಲ್ಲ ನೀವು. ಕಾಂಗ್ರೆಸ್ ಕಸ ಅಲ್ಲಿ ನೋಡ್ರಿ ನೀವು, ಅದು ಕಾಂಗ್ರೆಸ್ ಕಸ ಒಂದು ಪದ್ಧತಿ ಐತಿ. ಹಂಗಾಗಿ ಅಪ್ಪ ನಿಮಗೆ ಇವು ಎಷ್ಟು ಸರಳ ಸತ್ಯ ಐತಿ. ನನಗಂತೂ ನೀವು ದೇವ್ರ ಕಣ್ಣಕ್ಕೆ ಏನಯ್ಯಪ್ಪ ಹಂಗಲ್ಲ ಅನ್ಬೇಡ್ರಿ. ನನ್ನ ದೇವ್ರು ಯಾರು ಗೊತ್ತೇನ್ರಿ? ಈ ಭೂಮಿ ಮ್ಯಾಗ ನಿಮ್ಮ ತಂದೆ ಇರ್ಬೋದು, ನಮ್ಮ ತಂದೆ ಇರ್ಬೋದು, ಅವ್ರೆಲ್ಲರೂ ಮಾಡ್ಯಾರಲ್ರಿ, ಅವ್ರ ದೇವ್ರು ಅಂತ ನಾ ಹೊಂಟೇನಿ. ಯಾಕಂದ್ರಿ ಅವ್ರು ಮನ್ಯಾಗ ಊಟಕ್ಕೆ ಕೈಲಿ ಇರೋದಕ್ಕೆ ಸೆಗಣಿ ಬಿತ್ತಂದ್ರೆ ಬಾಚಿ ತೊಗೊಂಬಂದು ತಿಪ್ಪಿ ಹಾಕೊಂಡ್ರು. ಯಾಕೆ ಒಬ್ರು ವಿಚಾರ ಮಾಡಲಿಲ್ಲ ನಾವು ಇದ್ರಾಗ ಏನೈತಿ ಅಂತ ಹೇಳಿ? ನನಗೆ ಎಷ್ಟು ತಿಳಿ ಕೆಟ್ಟೈತಿ ಅಂದ್ರೆ ಒಂದು ಹೇಳ್ತೀನಿ ಮಲ್ಲೇಶಪ್ಪರ, ನಂಗೆ ಎದಕ್ಕೆ ಗದ್ದಾಡಕತ್ತೀನಿ ಅಂದ್ರೆ ಒಂದಿಲ್ದ ಒಂದು ದಿವಸ ಅಷ್ಟರು ಓಡಿ ಅಪ್ಪ ಆದ್ರೆ ರೈತನ ಆಗ್ಬೇಕು, ಅವನಷ್ಟು ಇನ್ಕಮ್ ಇಲ್ರಿ, ಸಾಧ್ಯ ಇಲ್ಲ, ಬದುಕಕ್ಕಾಗಲ್ಲ ಅಂತೇಳಿ ಎಲ್ಲರಿಗೆ 8-10 ಲಕ್ಷ ರೂಪಾಯಿ ಸಂಬಳ ತೊಗೊಳ್ಳೋರು ಕೂಡ ಬರ್ಬೇಕಿದು. ಅಲ್ಲ, ಸಂಬಳ ತಗೊಳ್ಳಿ, ಇನ್ಕಮ್ ಬರಲಿ ಅನ್ನೋಕಿನ ಮುಖ್ಯವಾಗಿರಿ ಭಾಳ ಇಂಪಾರ್ಟೆಂಟ್ ಆಗಿ ಅವ್ನ ಬಾಡಿ ಹೆಂಗಾಕೈತಿ ಅಂತಂದ್ರೆ, ಎಷ್ಟು ಸ್ಟೀಲ್ ಮೆಟಲ್ ಉಕ್ ಮೆಟಲ್ ಐತಿ ಅಂತ ಹೇಳ್ತಾರೆ, ಕ್ವಾಲಿಟಿ ಮೆಟಲ್. ಅವನ ಬಾಡಿ ಅಷ್ಟು ಮೆಟಲ್ ಆಕೈತಿರೋದು, ಅಷ್ಟು ಕ್ವಾಲಿಟಿ ಮೆಟಲ್ ಅವ್ನ ಬಾಡಿ ಆಕತಿ. ಅವಂಗ ಬರಗಾಲ ಬೀಳಿ ಸುಬಗಾಲ ಆಗಲಿ, ಎಷ್ಟೋ ದಾರಿ ದೂರ ಇರಲಿ, ನಾ ಬದುಕ್ತೀನಿ ಅನ್ನೋ ತಾಕತ್ ಬರ್ತರಿ. ಅವ್ ದುಡ್ಡಿಂದ ಆನಂತರ ವಿಷಯ. ಹಂಗ ಎಲ್ಲ ರೈತರು ಇದ್ರಿ, ಅದನ್ನ ಕೊಳ್ತಿದ್ದಕ್ಕೆ, ಆ ಬಾಡಿ ಕೊಳ್ತಿದ್ದಕ್ಕೆ ನನಗೆ ದುಡ್ಡು ಬೇಕಂತ ಆಸೆ ಹುಟ್ಟೈತಿ. ಯಾಕಂತಂದ್ರೆ ನಾನು ಕೊಳ್ತೀನಿ, ನನಗೆ ತೋರ್ಸಕ್ಕೆ ದುಡ್ಡು ಬೇಕು, ಎಲ್ಲರ ಲಪ್ಟ ಮಾಡೇ ಬದುಕ್ಬೇಕಂತ ನಾವು. ಇವನ್ ಕಡೆ ಬದುಕೋನ್ ಕಡೆ ಇವತ್ತು ಇವ ಇಲ್ಲ ದುಡ್ಯಾಕ ಇನ್ನೊಬ್ಬ ಅಂತ ಹೋದಾಗ ಅವಂಗ ಹಂಗೆ ಇರಂಗಿಲ್ಲ. ಹೌದು, ಅಂದ್ರೆ ಬಾಡಿ ಕೆಡಿಸ್ಕೊಳ್ಳೋದು, ಅದಕ್ಕೆ ರಿಪೇರಿ ಮಾಡಕ್ಕೆ ದುಡಿಯೋದು. ಮತ್ತೇನೈತ್ರಿ ನೀವು ಹಂಗ? ಈಗ ನೋಡ್ರಿ, ನಮ್ಮ ತಾಯಿ 4 ಮಂದಿ ಡೆಲಿವರಿ ಮಾಡಿದ್ರೆ ಒಬ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ, ಇಷ್ಟು ಇಲ್ಲೇ ನಮ್ಮ ಸೂಲ್ ಇರ್ತಿದ್ರು ನಮ್ಮ ಮನೆ ಬಾಜುಕ್ರಿ, ಅವ್ರೆಲ್ಲ ಡೆಲಿವರಿ ಮಾಡ್ಕೊಂಡ್ರಿ. ನನ್ನ ಮಕ್ಕಳನ್ನ ಹಡಿಬೇಕಂತಂದ್ರೆ ಈಗ ನೀವು ಎಲ್ಲಾರು ಕೇಳಿರ್ನ ಟಿವಿಯಾಗ ಗೊಡ್ಲೆ ಫಸ್ಟ್ಗೆ ಏನಂತ ಹೇಳ್ತಾರ ಅಂತಂದ್ರೆ, ಆರ್ತಿಗೊಬ್ಬ ಮಗ ಕೀರ್ತಿಗೊಬ್ಬ ಮಗ ಸಾಕು ಅಂತೇಳಿ ಪ್ರತಿ ನಾನು ಸಣ್ಣವಿದ್ದಕ್ಕೆ ಹೇಳ್ತಿದ್ರು. ಟಿವಿಯಾಗ ಹೇಳ್ತಿದ್ರು, ಗಾಡಿ ಮ್ಯಾಗ ಬರ್ತಿದ್ರು. ಈಗ ಬರ್ದಿದ್ದು ನೋಡ್ರಿ ಎಲ್ಲರ ನೋಡ್ರಿ ಇಲ್ಲ ಅದಲ್ರಿ. ಅದು ಯಾಕೆ ತಾನ ಆಟೋಮೆಟಿಕ್ ಬಂದಾತ? ಯಾಕೆ ಬಂದಾತ ಅಂತಂದ್ರೆ, ಇಲ್ಲೇ ನಾನು ಮಕ್ಕಳನ್ನ ಹಿಡಿಯಕ್ಕೆ ಚಲೋ ಮಾಡಿದೆ. ಹಿಡಿಯಕ್ಕೆ ಚಲೋ ಮಾಡಿಬಿಟ್ಲೆ ಒಬ್ಬ ಮಗನ ಹಿಡಿದ್ನೆ, 1 ಲಕ್ಷ ರೂಪಾಯಿ ಖರ್ಚು ಬಂತು. ಸಿಜರಿನ್ ಅದಾಗಿ ಇದಾಗಿ 2ನೇ ಮಕ್ಕಳನ್ನ ಹಿಡಿದ್ ನಾನು. ಅದನ್ನ ತವ್ರ ಮೇಲೆ ಕೊಡ್ಬೇಕಲ್ಲ, 2 ಲಕ್ಷ ಕೊಟ್ರು. 3ನೇದು ಹೇಳ್ತಾರ ಅವ್ರು, ನಿನ್ನ ಗಂಡಿಗೆ ಹೇಳಿ ಸಾಕು ಬಿಡು ಅಂತೇಳಿ, ರೊಕ್ಕ ಕೊಡೋದು ಆಗೋಲ್ಲ ನಮಗ, ಸಾಕು ಬಿಡು ಅಂತ ಆಟೋಮೆಟಿಕ್ ಬಂದಾಗೈತಿ ಜನಸಂಖ್ಯೆ. ಅದು ತಾಕತ್ತಿಲ್ಲ ಅಲ್ಲಿ, ತಾಕತ್ತಿಲ್ಲ. ಮತ್ತೆ ಅಲ್ರಿ, ಮತ್ತೆ ರೊಕ್ಕ ಕೊಟ್ಕೊಂತ ಹೋದ್ರೆ ಅಲ್ರಿ, ನೀವು ನಂಬುತ್ತಿರೋ ಏನಿಲ್ಲ, ನಮ್ಮ ಊರಲ್ಲಿ ಗುಡ್ಡ ಐತಲ್ಲ, ಗುಡ್ಡದ ಪಕ್ಕಕ್ಕೆ ಈ ಹಿಂಗೆ ಕಂಬಾರ್ ಕುಲ್ಮಿ ಹೋಗಿತಾರೆ ನೋಡ್ರಿ, ಅಂಥ ಕುಲ್ಮಿ ಬಡಿಯೋರು. ಅಲ್ಲಿ ನಮ್ಮಲ್ಲಿ ಮಟ್ಟಿ ಈಸಣ್ಣ ಅಂತ ಅದಾನ, ಅವ ಹೇಳಿದ್ರು ನನಗಿದೆ.
ಆ ತಾಯಿ ಕುದುರೆ ಹೊಡ್ಕೊಂತ ಮುಂದೆ ಬರ್ಕೊಂತ ತಲೆಗೆ ಒಂದು ಕುಂಚಿ ಹಾಕ್ಕೊಂಡು ಇಟ್ಕೊಂಡು ತುಂಬ ಗರ್ಭಿಣಿ, ಆಕೆಗೆ ಡಿಲಿವರಿ ಸಿಮ್ಟಮ್ಸ್ ಸಿಕ್ಕಿಬಿಟ್ಟೈತೆ ರೀ, ಆಕೈತೆ ಅಂತೇಳಿ ಅಲ್ಲಿ ಗುಡ್ಡದ ಪಕ್ಕಕ್ಕೆ ನಾವು ಮಟ್ಟಿ ಸಣ್ಣನ ರೀ ಕರೆದು, ಇಲ್ಲಪ್ಪ ಯಜಮಾನ್ರ ಇಲ್ಲಿ ಸ್ವಲ್ಪ ಚಾಟ್ ಮಾಡು, ನಾನು ಇದ್ರೊಳಗೆ ಅರಿಬಿ ಅದಾವಂತೆ ಚಾಟ್ ಮಾಡಿಸಿ ಅದು ಅರಿಬಿ ಕಟ್ಟಿ ಚಾಟ್ ಮಾಡ್ಕೊಂಡು ಒಂದು ನೀರು ಕೊಡಂತೆ ಇಟ್ಟು ಅವ್ನು ಬಂದಾನ ರೀ ಮುಂದಕ್ಕೆ. ಒಂದು ತುಸು ಹೆಚ್ಚು ಕಡಿಮೆ ಒಂದು ಅರ್ಧ ತಾಸನೇ ಡೆಲಿವರಿ ಮಾಡ್ಕೊಂಡು ಕೂಸಿನ ಒರೆಸ್ಕೊಂಡು ಕೂಸಿನ ಬಗಲ ಹಾಕೊಂಡು ಕುದುರೆ ಹೊಡ್ಕೊಂಡು ಹೋಗ್ಯಾಳ. ಈ ನಮ್ಮರಾಗ ಬೇಕಾರೆ ಒಂದು ಐತೆ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಾರೆ ತೋರಿಸ್ತೀನಿ, ಮಟ್ಟಿ ಸಣ್ಣ ಅಂತದ ಒಬ್ಬ ಅಲ್ಲಿ. ಇದು ನಾ ಹೇಳಿದ್ದು ಸತ್ಯ ಅವ್ನು ಕೇಳ್ಕೊಂಡು ಪಕ್ಕ ನೋಡ್ಯಾನು. ಅಂಥ ಇದ್ದದ್ದು ನಾವು ಇವತ್ತು ಏನು ಮಾಡಕತ್ತೀವಿ, ₹1,00,000 ಡೆಲಿವರಿ ಬೇಕಾಗೈತಿ. ಮುಂದುವರ್ದೇವೆ ನಾವು, ನೀವು ಹೇಳ್ರಿ ಮುಂದುವರ್ದೇವೆ ಹೆಂಗದೇವೆ? ಡಾಕ್ಟ್ರ್ ಮುಂದುವರ್ದಾರ, ಯಾರು ಮುಂದುವರ್ದ ಗೊತ್ತಿಲ್ಲ. ಅಂದ್ರೆ ಏನೂ ತಾಕತ್ತು ಉಳಿದಿಲ್ಲ, ಮನಸ್ಸಿನಾಗ ಉಳಿದಿಲ್ಲ, ಇಲ್ಲಿ ಉಳಿದಿಲ್ಲ, ಇಲ್ಲಿ ಇದು ಏನಾಗೈತೆ ಅಂದ್ರೆ ನೋಡಕ್ ಚರ್ಮ ಭಾಳ ಚಂದ ಕಾಣಕತ್ತೈತಿ, ಚೂಟಿ ಹಂಗಾಗಿ ಮ್ಯಾಗ ಬರುತ್ತೆ. ಇದು ಏನಂತ ಸುಟ್ಟಗಾಯಿ ಆಗಿರ್ತಿಲ್ಲ ಹಂಗ ಚರ್ಮ ಹಂಗೆ ಆಗಿಬಿಟ್ಟೈತಿ. ಅಲ್ರಿ ಒಂದು ಸ್ಲಿಮ್ ಮೊಬೈಲ್ ಕಿಸೆಗೆ ಬಾರ್ ಆಗೈತೆ ರೀ. ಸ್ಲಿಮ್ ಮೊಬೈಲ್ ನಾವೆಲ್ಲ ಇನ್ನು ಕ್ವಿಂಟಲ್ ಜೋಳ ಚೀಲ ನಮ್ಮ ಅಜ್ಜನ ಹಾಕಿದಾಗಿದ್ದ 25 ಚೀಲ ಹೊರ್ತಿದ್ದೀನಿ ಇಂತ ಬೆಟ್ಟಕ್ಕೆ. ಈಗೂ ಹೊರಿಸಿದ್ರೆ ಒಂದು ಚೀಲ ಹೊತ್ಕೊಂಡು ಹೋಗಿ ನಾ ಬಿಡೋಲ್ಲ. ಈ ಮನುಷ್ಯಾಗ ಬಾಡಿ ತಾಕತ್ತಿರಲ್ಲ ಅಂದ್ರೆ ಹೆಂಗಿದ್ರಿ ಏನ್ರಿ ನಾವು? ಹಂಗಾಗಿ ಈಗ ನಿಮ್ಮನ್ನು ನೋಡ್ತಾ ಇದ್ವಿ, ಎಲ್ಲ ಸಂಪತ್ತು ಇಲ್ಲೇ ಐತಿ, ಬಿಟ್ಟು ಎಲ್ಲೋ ಯಾರ್ದೋ ಆಫೀಸ್ ಮುಂದೆ, ಯಾರ್ದೋ ಫ್ಯಾಕ್ಟ್ರಿ ಮುಂದೆ ಅದು ಹೊಲ ಇದ್ದರು ದೊಡ್ಡ ಸಾಹುಕಾರ ಅನಿಸ್ಕೊಂಡವ್ರು ಪ್ಯೂನಾಗಿ ನಿಂತಾರ. ನಮ್ಮ ಅಜ್ಜ ಹೇಳವ್ರಿ ಅವ ಎಷ್ಟು ಮಂದಿ ದುಡಿತೀರಿ ನೀವು ಅಷ್ಟು ಮಂದಿ ಪಗಾರ ಕೊಡ್ತೇನೆ ಅಂತ ಹೇಳ್ತಿದ್ದ. ಬರಗಾಲ ಬಿದ್ದರೆ ಏನು ಮಾಡ್ಸಿ ಗೊತ್ತೇನ್ರಿ, ಎರ್ಕಲ್ ಬಿಡಿ ಮುಚ್ಚಿಸ್ತಿದ್ದ ಅವ್ನು ಕುರ್ಚಿಲಿ ಆಳ ಸಾಹುಕಾರ. ನಮ್ಗೆ ಕೂಲಿಲ್ಲ ಅಂತಂದ್ರೆ ಹೋಗ್ರಿ ಹಂಗಾರೆ ಎರ್ಕಲ್ ಬಿಡಿ ಮುಚ್ಚ್ರಿ ಅಂತ. ಎರ್ಕಲ್ ಬಿಡಿ ಬಿಟ್ಟಿದ್ದ ಮಣ್ಣು ಮುಚ್ಚಿದ್ರೆ ತೇವಾಂಶ ಹಿಡಿತೈತಿ ಅಂತೇಳಿ ಎರ್ಕಲ್ ಬಿಡಿ ಬಿಚ್ಚಿಸ್ಕೊಂಡು ಅಂತ. ಈ ಇನ್ನೊಂದು ಭಾಳ ಸತಿ ಐತ್ರಿ, ಹಿಂದೆ ದೊಡ್ಡ ಸಾಹುಕಾರ ಮನ್ಯಾಗ ದುಡಿದಿದ್ರಲ್ಲ ಅವರು ಏನು ಭಾಳ ಕಟ್ಟಕದನು ಅವ ಚಗ್ ದುಡಿಸ್ತಾನ ಅಂಥೇಳಿ ಅವ್ರ ಮನ್ಯಾಗ ಹೇಳ್ತಿದ್ರು ಅವರು. ಹೇಳಿ ಏನೋ ಹೊರಗೆ ಬಂದಿಂದ ಹೇಳ್ತಿದ್ರು ಅವರು, ಇಲ್ಲೂ ನಮ್ಮನ್ನು ದಾರಿಗೆ ಹಚ್ಚಿದವನು ಅವ, ನಾವು ದಾರಿಗೆ ಹೊಂತಿದ್ದಿಲ್ಲ, ಅವ್ಗೆ ಅಷ್ಟು ಕಟ್ಟಿಲಿದ್ದ ದುಡಿಸಿದ್ರು ಚಲೋ ಐತೆ, ಭಾಳ ಚೆನ್ನಾಗಿ ದುಡಿಸಿ ನಮ್ಮ ದಾರಿಗೆ ಹಚ್ಚಿದ ಅಂತ ಹೆಮ್ಮೆಲಿದ್ದ ಹೇಳ್ಕೊತಾರೆ, ಕದ್ದಾದ್ರೂ ಹೇಳ್ಕೊತಾರೆ. ಇವತ್ತು ₹1,00,000 ಕೊಡ್ರಿ ನೀವು ಅವಾಗ ಕೊಟ್ಟು ಮುಂದೆ ಒಂದು ವಾರ ಎಲ್ಲರೂ ಕೇಳ್ರಿ, ಏನು ಅವ್ರ ಅಪ್ಪನ ಮನೇದು ಕೊಟ್ಟರೆ ಎಲ್ಲೇ ಬಂದಿರ್ತೈತಿ ಕೊಟ್ಟಿರ್ತಾನೆ ಅಂತ ಹೇಳ್ತಾರೆ. ಎಷ್ಟು ವ್ಯತ್ಯಾಸ ಐತೆ ನೋಡ್ರಿ. ಕರೆ ಹೇಳಿದ್ರಿ ನೋಡ್ರಿ. ಮುಂದಕ್ಕೆ ಹೋಗಿ ಮಾತಾಡ್ಕೊಂಡು ಕುಂತ್ರ ಜಗ್ಗದವ ಇಂಥವು. ನೋಡಿದ್ರಿ ಇದನ್ನ? ಹಾಂ ಹೇಳ ನೋಡಿದೆ ಇಲ್ಲ, ಎಲ್ಲಿ ಕಾಲಿಟ್ರು ನಿಮ್ದು ಇಲ್ಲಿ ನೋಡ್ರಿ. ಬರ್ರಿ ಇನ್ನೊಂದು ಚೂರು ಮುಂದ್ಕತ್ತ ಬರ್ರಿ, ಇಲ್ಲಿ ಒಂದು ಬೇರೆ ಐತಿ. ಇಲ್ಲೇ ತೆಂಗಿನ ಗಿಡ ಐತಿ, ಇಲ್ಲೇ ಮೆಣಸಿನ ಗಿಡ ಐತಿ. ಏನೂ ಮಾಡಿಲ್ಲ, ಇದಕ್ಕೆ ನೀರು ಕೊಟ್ಟಿಲ್ಲ, ಔಷಧಿ ಹೊಡೆದಿಲ್ಲ. ನೀವು ಆ ತೆಂಗಿನ ಗಿಡ ನೋಡ್ರಿ, ಇದನ್ನು ನೋಡ್ರಿ, ಇಲ್ಲೆಲ್ಲ ನೀರು ಕೊಟ್ಟಿದ್ದಿದ್ರು ನೋಡ್ರಿ. ಇಲ್ಲಿ ಬರ್ರಿ, ಇವತ್ತು ಹೊರಗೆ ಹಾಕೈತಿ ನೋಡ್ರಿ ಇದನ್ನ. ಇಂಥವೆಲ್ಲ ದಿನ ಕೆಲಸ ಮಾಡ್ತಿರ್ತಾವ್ರಿ. ಇಲ್ಲಿ ಬರ್ರಿ, ಹೌದಾ? ಯಾರು ಕಳಿಸ್ತೀರಿ? ಹೋಗಿ ನಡ್ಕೊಂತಕ್ಕೆ ಹೋಗಿ ಬರ್ತೀಯಾ? ಹೋಗಂಗಾರ. ಇದು ಮ್ಯಾಗ ಎಷ್ಟು ಆರೈತಿ, ಒಳಗೆ ಹೆಂಗೈತಿ? ಇದು ಮ್ಯಾಲಿನ ಲೇಯರ್ ಒಂದಿಟ್ಟು ಇದೈತಿ, ಒಳಗೆ ಹೋದ್ರೆ ಹಿಂಗೈತಿ. ಯಾವ ಬಿಸಿಲು ಬರಲಿ ಮಳೆ ಬರಲಿ ಯಾವ ಡಬ್ಬಿ ಬೇಡ, ಮುಚ್ಚೋದು ಬೇಡ, ಏನು ಬೇಡ, ಇಲ್ಲ ಐತಿ ನಿಮ್ಮ ಕಣ್ಣಿದ್ರೆ ಐತಿ. ಒಣಗಿದ್ದಕ್ಕೆ ನೀರು ಹಾಕಿರೋದು ಚಲೋ. ಎಸ್ ಕರೆಕ್ಟ್. ಮತ್ತೆ ಫುಡ್ ಇದು ಫುಡ್ ಕನ್ವರ್ಟ್ ಆಗಿ ಕುಂತು ಬಿಟ್ಟೈತಿ. ಈಗ ತಂಗಳು ರೊಟ್ಟಿ ಇದ್ದಂಗೆ, ತಂಗಳು ರೊಟ್ಟಿಗೆ ಸ್ವಲ್ಪ ನೀರು ಚುಮ್ಕಿಸಿ ಮೆತ್ತಗಾಗ್ಬಿಡತ್ತಿ. ಹಾಂ ಈ ಫೋಟೋ ತಗೋರಿ, ತರ್ಸ್ಕೊಡ್ತೀನಿ. ನೀವು ಫೀಲ್ ಮಾಡಿರಿ ಅದನ್ನು. ತರ್ರಿ ಒಂದು ಸೆಕೆಂಡ್, ಇನ್ನೂ ಭಾಳ ತೋರಿಸಬ್ರ. ಅಣ್ಣ ನಾನು ಆಕ್ಚುಲಿ ನಾವು ರೈತರ ಮಕ್ಕಳಲ್ರಿ, ನಾವು ನೇಕಾರಿಕೆ ಮಂದಿ, ನೇಕಾರಿಕೆ ಮಂದಿ. ನನಗೆ ಮೊದ್ಲು ಈ ದನದ ಕೊಟ್ಟಿಗೆ ಇಂಥಕ್ಕೆ ಹೋದ್ರೆ ಸಗಣಿದ ಒಂದ್ ಸ್ವಲ್ಪ ವಾಸನೆ ಅಂತ ಹಾಕಿರ್ಲಿಲ್ಲ. ನಾನು ನಿನ್ನೆ ನಮ್ಮ ಸರ್ ಮುಂದೆ ಹೇಳಕತ್ತಿದ್ದೆ, ನನ್ಗೆ ಇತ್ತೀಚೆಗೆ ಹಾಕೋ ದನದ ಕೊಟ್ಟಿಗೆ ಹೋದ್ರೆ ಬಹಳ ಗಮ್ ಅನ್ಸಕತ್ತೈತೆ ಸರ್ ಅಂತ. ಅದ್ರ ಪರಿಮಳ ಅದ, ಅದನ್ನ ಫೀಲ್ ಆಗತ್ತೆ. ನಿಜ ಅಮೃತ, ಭಾಳ ಕೊಟ್ಟೆ, ಖರೇನ ಅಮೃತ.
ಅದೇ ನಾವು ಹೊಲ ಮಾಡ್ಬೇಕನ್ಸ್ಬಿಟ್ಟೆ. ಮಾಡಿ ಸಾಬ್ರ, ಮಾಡ್ರಿ 100%. ಯಾರಿಗೂ ಆಗ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಕಾಯಿಪಲ್ಲೆ ಬೆಳ್ಕೊಳಕರಾಗ್ಲಿ ನಿಮ್ಮ ಮಾಡ್ಲೇಬೇಕು ಸಾಬ್ರ, ಮಾಡ್ಬೇಕು. ಬರ್ರಿ ಈ ಕಡೆ ಬರ್ರಿ, ಇನ್ನೂ ಸ್ವಲ್ಪ ಹಂಗ ಮುಂದೆ ಬರ್ರಿ. ನೋಡ್ರಿ ಇದು 9 ತಿಂಗಳದ್ರಿ, ಇಷ್ಟು ಮಾಯ್ಚರ್ ಐತ್ರಿ ನೋಡ್ರಿ. ಮಾಯ್ಚರ್ ಅಂತೀರಿ ನೀವು. ಖರೆ ಅಮೃತ ರೀ. ನೀವು ಆಗ್ಲೇ ಹೇಳ ಮಳಿ ಬಂದ್ರೆ ಇದು ಗಾಳಿಗೆ ಗಮ್ಮನತ್ತ ಅಂತ ಇದೇ ಸ್ಮೆಲ್ ನೋಡ್ರಿ. ಈ ತರ ನೋಡ್ರಿ, ಒಂದು ಆ ಹುಳುಕ್ ಗೊತ್ತೈತಿ, ಕೊಳತ ಸಗಣಿನ ನಮ್ಮ ಊಟ ಮಾಡ್ತಾರೆ ಇವರು ರೈತರು ಅಂತ ಹೇಳಿ ಈ ತರ ವಾಸನೆ ಬಂದು ಒಳ್ಳೆ ಗುಣಮಟ್ಟದ ಆಹಾರ ಕೊಡಾಕ ಅದು ಯಾವುದು ಚಿಂತಿಲ್ದಂಗ ನಮಗೆ ತಿಂದು ಒಳ್ಳೆ ವಾಸನೆ ಕೊಡುತ್ತೆ. ನಾವು ಒಳ್ಳೇದನ್ನ ತಿಂದು ನಾವು ಇನ್ನು ಅದಕ್ಕೆ ಎಣ್ಣೆ ಹೊಡಿಬೇಕು, ಇದಕ್ಕೆ ಗೊಬ್ಬರ ಹಾಕ್ಬೇಕು ಅಂತೀವಿ. ಎಂತ ವಿಪರ್ಯಾಸ ಅಂತೀರಿ ನೀವು. ನನ್ನ ಕನಸಿತ್ರಿ, ಒಂದೇನ್ ಕನಸಿತ್ತಂದ್ರ ನಿಮ್ಗೆ ಸಾಕಷ್ಟು ವಿಡಿಯೋ ನೋಡಿದ್ದೆ, ಬರೀ ನೀವ ಕಾಣ್ತಿದ್ರಿ. ನಿಮ್ ಹಿಂದೆ ಜಗ್ ಕೆಲಸ ಮಾಡ್ರು ಒಬ್ರು ಕಾಣ್ತಿದ್ದಿಲ್ಲಲ್ಲ. ಇವತ್ತು ಅವ್ರನ್ನ ಕಾಣಿಸ್ಬೇಕನ್ನೋದು ನನಗೆ ಇವತ್ತು ಮನಸ್ಸಿಗೆ ಇಟ್ಕೊಂಡ್ ಬಂದು ಇವತ್ತು ಒಪ್ಪನಾಗ ಹಾಕತ್ತವ ನಿಮ್ಗೆ. ಇಲ್ಲ ಬರೀ ಇವ್ರ ಕಾಣ್ತಾರ, ಇವ್ರ ಹಿಂದೆ ಯಾರು ಕೆಲಸ ಮಾಡ್ತಿರ್ಬೇಕು, ಎಂತ ಕ್ಯಾಮ್ರಾ ಹಿಡಿಯೋರು ಇರ್ಬೇಕು ಅವ್ರು ಅಂತಿದ್ದೆ ನಾನು ನಿಮ್ ವಿಡಿಯೋ ನೋಡಿದಾಗ. ಆ ಇವ್ರದ್ದು 50 ಜನ ಇದ್ರ ಮನಿ ಕುಟುಂಬ ಇತ್ತಲ್ಲ, ಅಂತವ್ ಮಾಡ್ರಿ ಸಾಕಷ್ಟು ನೀವು ನೋಡ್ತಿರ್ತೀನಿ ನಾನು. ಇವ್ರ ಹಿಂದೆ ಯಾರಿರ್ಬೋದು? ನಮ್ಮ ಹಿಂದೆ ಇವರೊಬ್ರು ಇನ್ನೊಬ್ರು ರವಿರಾಜ್ ಅಂತಿದಾರ, ಇವ್ರಿಬ್ರು. ಅವ್ರನ್ನೂ ಒಮ್ಮೆ ಹಿಡಿಸ್ರಿ ಅಂತೀನಿ, ಅವ್ರನ್ನೂ ಒಮ್ಮೆ ಹಿಂಗ್ರಿ, ಒಮ್ಮೆ ಒಳಗ್ ಹಾಕ್ರಿ ಅಂತಿಲ್ಲ. ಯಾಕಂದ್ರ ಅವ್ರು ಹಂಗಾಗಿ ಹೋಗ್ತಾರ. ಬರೀ ಕ್ಯಾಮ್ರಾಮನ್ ಬರೀ ಕ್ಯಾಮ್ರಾ ತೆಗದ ಅವಂದು ಒಂದು ಫೋಟೋ ಇರಲ್ಲ, ಹಂಗಾಗಿ ಹೋಗ್ತಾರ್ರಿ. ಇಷ್ಟೆಲ್ಲ ಶ್ರಮ ಪಟ್ಟಿರ್ತಾರಲ್ರಿ. ನೋಡ್ರಿ ಇದ್ರ ಮ್ಯಾಗ ಬಿದ್ದು ಹೊಳ್ಯಾಡಂಗ ಆಕೈತ್ರಿ. ಹೌದ್ರಿ, ಖರೆ ಇದ್ರ ರಾತ್ರಿ ಇನ್ನೊಂದು ಸ್ಟೋರಿ ಐತಿ. ಬರ್ರಿ ಬರ್ರಿ ಇಲ್ಲಿ ಬರ್ರಿ. ಈಗ ಎಲ್ಲರೂ ಎರೆಹುಳ ಅಂತಾರಲ್ರಿ. ಎರೆಹುಳದಿಂದ ನೀವು ಆಗಲೇ ಹೇಳಿದಲ್ಲ, ಒಳ್ಳೆ ಸ್ಮೆಲ್ ಬಂದಂತಾದ್ರಿ. ಈ ಥರ ಸ್ಮೆಲ್ ಬಂದಂತಾದ ಸುಮ್ಮ ಇದ್ರಾಗ ತುಂಬುದ್ರಿ. ತುಂಬಿರಿ ಇದ್ರ ಮ್ಯಾಗ ಒಂದು ಸ್ವಲ್ಪ ಹುಲ್ಲು ಹಾಕಿರಿ, ಹುಲ್ಲು ಹಾಕಿ ಮುಚ್ಚುದ್ರಿ. ಜಸ್ಟ್ ಒಂದು 5 ಎರೆಹುಳ ಹಾಕಿ ನಾನು ಇದ್ರಾಗ. ಬರೀ 5 ಹಾಕೀನಿ. 5 ಎರೆಹುಳ ಹಾಕಿದ್ರೆ ನಾನು ಇದು ಪ್ರಯೋಗ ಅಲ್ಲಿ ಮನೆ ಊರಾಗ ಮಾಡೀನಿ. ನಾವು ಒಂದು ಮಾವಿನ ಎಂಟ್ರಿನ ಒಳಗೆ 5 ಎರೆಹುಳ ಹಾಕಿದ್ರೆ ಒಂದ್ರಾಗ 5 ಎರೆಹುಳ, ಒಂದ್ರಾಗ ಒಂದು ಬಗ್ಸಿ ಎರೆ ಗೊಬ್ಬರ ಹಾಕಿದ್ರೆ 3 ತಿಂಗಳ ಬಿಟ್ಟಿಂದ 2,500 ಎರೆಹುಳ 25 kg ಗೊಬ್ಬರ ರೆಡಿ ಆಕತಿ. ನಾವು ಎರೆಹುಳನ 500 ರೂಪಾಯಿ kg ಮಾರಕ್ಕೆ ತೊಗೊಳಕತ್ತೀವಿ. ಅದನ್ನ ನೋಡ್ರಿ ನೀವು. ಈಗ ಇಲ್ಲಿ ಇದ್ರಾಗ ನಾನು 5 ಎರೆಹುಳ ಅಷ್ಟೇ ಬಿಟ್ಟಿದ್ದೆ. ಬರೀ ಸಾಹೇಬ್ರ ಮುಂದ್ಕತ ಇದೆಲ್ಲ ತಿಂದೈತ್ರಿ ಗೊಬ್ಬರ. ಇದೆ ಕೆಳಗೆ ಹೋಗೈತಿ. ಹೌದ್ರಿ, ಬರೀ 5 ಎರೆಹುಳ ಬಿಟ್ಟಿದ್ದೆ. ಹೌದ್ರಿ ತರ್ರಿ ಕೈಗಟ್ಟು ತೋರಿಸ್ತೀನಿ ತರ್ರಿ. ಹಿಂಗೆ ದಿನ ಗೆಬರಿ ಅವಕ್ಕೆ ಡಿಸ್ಟರ್ಬ್ ಆಗತ್ತೆ. ಭಾಳ ಜನ ಬರ್ತಾರೆ ಇಲ್ಲೇ, ಹಿಂಗಾಗಿ ಅವಕ್ಕೂ ನಾನು ಒಂಥರ ಮರ ಅನಿಸ್ತಂಗೆ ಆಗೈತ್ರಿ. ಇಷ್ಟೆಲ್ಲ ರೆಡಿ ಮಾಡ್ಯಾವ್ರಿ. ಇನ್ನೊಂದು ವಾರ, ಇನ್ನೊಂದು ತಿಂಗಳು 1.5 ತಿಂಗಳದಾಗ ಪೂರ್ತಿ ರೆಡಿ ಮಾಡ್ತಾರೆ. ಎಷ್ಟು ಸಿಂಪಲ್ ಐತ್ರಿ. ಮನೆ ಸಗಣಿ ಈಗ ಇದು ಏನು ಮತ್ತೆ ಎಂಥದ್ದಾಗತ್ತಿದು, ಇನ್ನೂ ಪೌಷ್ಟಿಕಾಂಶ. ಒಟ್ಟು ಇದು ಏನು ಹಸುವಿನ ಸಗಣಿ ಇರಲಿ, ಕಸ ಕಡ್ಡಿ ಇರಲಿ, ಇದು ನೀವು ಇಷ್ಟೆಲ್ಲ ಎಲಿ ನೋಡ್ತಿರಲ್ಲ, ಈ ಭೂಮಿ ಮ್ಯಾಗ ಎಲಿ ಕಸ ಕಡ್ಡಿ ಐತಲ್ಲ, ಪ್ರತಿಯೊಂದು ಎಲಿನೂ ಪ್ರತಿಯೊಂದು ಕಸನೂ ಮಣ್ಣಾಕತಿ. ಈ ಭೂಮಿ ಮ್ಯಾಗ ಇರುವಂಥದ್ದು ನಾನು ಆಗಲೇ ಒಂದು ಹೇಳಿಲ್ಲ ನಿಮ್ಗೆ, ಬರೀ ವಾಟರ್ ಟ್ಯಾಂಕ್ ಆಕತಿ ಅಂತ ಹೇಳಿದ್ವಿ. ನಾವು ಪ್ರತಿ ವರ್ಷ ಒಂದು 10 ಗಾಡಿ ಗೊಬ್ಬರ ಹೇರಿದ್ರೆ 10 ಗಾಡಿ ಗೊಬ್ಬರ ಮಣ್ಣು ಹಾಕಿದಂಗೆ ನಾವು, ಮತ್ತು ಮಣ್ಣು ನಮ್ಮ ಮಕ್ಕಳಿಗೆ ಮತ್ತೆ ಜಾಸ್ತಿ ಆದಂಗೆ, ನಮ್ಮ ಹೊಲಕ್ಕೆ ಮತ್ತು ಹೊಸ ಇನ್ಕ್ರೀಸ್ ಆದಂಗೆ. ಹಂಗೆ ಪ್ರತಿ ವರ್ಷ ಹಿರಿಯರು ಹಾಕ್ತಿದ್ರಲ್ಲ, ಅದನ್ನ ಇನ್ಕ್ರೀಸ್ ಆಕೈತದ ಮಣ್ಣು. ಈಗ ಡಿಕ್ರೀಸ್ ಆಗತೈತಿ, ಕಡಿಮೆ ಆಗತೈತಿ ಮಣ್ಣು. ಸೋರ್ಸ್ ಎಲ್ಲಿಂದ ಬರ್ಬೇಕು ಅದಕ್ಕೆ ಸೋರ್ಸ್ ಅಂದ್ರೆ ಏನ್ರಿ, ಎಲಿಯಾಗಿ ಒಣಗಿ ಇದು ಪುಡಿ, ಬಿಸಿಲು ಸೂರ್ಯನ ಕೆಳಗೆ ಪುಡಿ ಹಾಕಿತ್ತು. ಪುಡಿಯಾದಾಗ ಮಳೆ ಬರ್ತಿತ್ತು, ಮಳೆ ಆದಾಗ ಗಮ್ ಅಂತ ವಾಸನೆ ಬರ್ತಿತ್ತು. ಅವಾಗ ಇಂಥ ಎರೆಹುಳು ಅಂತವು, ಗೊಂಡಿಗಳು ಅಂತವು, ಗೆದ್ಲಿನೂ ಭಾಳ ಅದ್ಭುತ ಕೆಲಸ ಮಾಡುತ್ತೆ. ಅದು ಮಣ್ಣಾಗಿ ಕನ್ವರ್ಟ್ ಮಾಡ್ತಿತ್ತು. ಅದು ಅಕಸ್ಮಾತ್ 50 kg ಇತ್ತಂದ್ರೆ 25 kg ಇಲ್ಲ 15 kg ಮಣ್ಣು ಹಾಕಿತ್ತು. ಯಾವುದೋ ವಸ್ತು ಇರಲಿ, ನಮಗೆ ಒಂದು ನನಗೆ ಜ್ಞಾನ ತಿಳಿದ ಪ್ರಕಾರ, ನಾವು ರೊಟ್ಟಿ ತಿಂದ್ರೆ ಹೆಂಗೆ ಬ್ಲಡ್ ಕ್ರಿಯೇಟ್ ಆಗತ್ತಲ್ಲ ಸೂಕ್ಷ್ಮಾಣುಜೀವಿಯಿಂದ, ಹಂಗೆ ಈ ಹೊರಗಲದೊಂದು ಯಾವುದೋ ವಸ್ತು ತಿಂದ್ರೂ ರೀ ಅದು ಏನಾಕತಿ, ಪೋಷಕಾಂಶಗಳು ಸೂಕ್ಷ್ಮಾಣುಜೀವಿಗಳು ಕೊಡ್ತೈತಿ. ಇದು ಗೊಬ್ಬರದ. ಇದನ್ನ ಬಿಟ್ಟು ನಾನು 20 ವರ್ಷದಿಂದ ಏನೂ ಬಳಸಿಲ್ಲ. ಇಲ್ಲ. ನಂದು ಒಂದು ಅಕಸ್ಮಾತ್ ನೀವು ಕೊಟ್ಟರು, ಯಾರು ಚಲೋ ಮಾಡ್ಯಾರ ಕೊಟ್ಟರು ಅಂತ ಬಳಸಂಗಿಲ್ಲ. ಯಾಕೆ ಬಳಸಂಗಿಲ್ಲ ಅಂತ, ಅವ್ರ ದ್ವೇಷಕ್ಕೋಸ್ಕರ ಅಲ್ಲ. ಅನಾದಿ ಕಾಲದ ನಮ್ಮ ಎಲ್ಲ ರೈತರು ಏನು ಬದುಕಿದ್ರಲ್ಲ, ಸತ್ಯವಾಗಿ ಬದುಕಿದ್ರಲ್ಲ, ಸಗಣಿ ಬೆಳೆದು ಇದನ್ನು ಮಾಡಿ ಅದನ್ನು ಉಳಿಸ್ಕೊಂಡು ನಾನು ಅದ್ರಾಗ ನೋಡ್ಕೊಂಡು ಹೋಗ್ಬೇಕಂತೇಳಿ ಆ ಒಂದು ಉದ್ದೇಶಕ್ಕೆ ಹೇಳೇನಿ. ಹೊರತಾಗಿ ನೀವು ಕಂಡುಹಿಡಿದ್ರೆ ತಪ್ಪು, ನಾ ಬಳಸಂಗಿಲ್ಲ, ದ್ವೇಷಕ್ಕೆ ಹೇಳ್ತಾನೇವ ಅಂತೇಳಿ ತಿಳ್ಕೊಬೇಡ್ರಿ. ಮತ್ತು ಸತ್ಯನ ಐತಲ್ಲ ಇಲ್ಲಿ. ಅಲ್ಲ, ನೀವು ನಾ ಸತ್ಯ ಹೇಳೋ ಬದ್ಲಿ ನೀವು ನೋಡಿ. ಹಂಗಾಗಿ ನನಗೂ ಬರೇ ಸುಮ್ಮನೆ ಎಲ್ಲ ನೋಡ್ಲಾರ್ದಂಗೆ ಕೇಳಿದ್ರೆ
ನಾನು ಏನಾರ ವಿಚಾರ ಮಾಡ್ಬೇಕಾಯ್ತು. ಮತ್ತು ಪ್ರತ್ಯಕ್ಷ ತೋರಿಸಿವಲ್ಲ, ಅವರು ಮಾಡೇ ನೋಡ್ಲಿಲ್ಲ. ನೋಡಿ ಆಮೇಲೆ ಒಂದು ವರ್ಷ ಬಿಟ್ಟು ಬರಲಿಲ್ಲ ಇಲ್ಲಿಗೆ. ಅಲ್ಲ ಏನೂ ಆಗಲಿಲ್ಲ ಅಂತಂದ್ರೆ ಆ ಸೆಗಣಿನ ಎರಡು ಮಾತ್ರ ಒಂದು ಸಿಕ್ಕಾಪಟ್ಟಿ ಕೊಳತು ವಾಸನೆ ಇರುತ್ತೆ, ಕೊನೆಗೆ ಸುವಾಸನೆ ಬರ್ತಂತಲ್ಲ, ಅದುವರೆಗೆ ಆಗಲಿಲ್ಲ ನೋಡ್ಲಿ. ಈಗ ಏನ್ ಮಾತ್ರಿ, ಈಗ ಬರೀ ನಾ ಏನ್ ಹೇಳಿದ್ರಿ, ಊಟ ಹಾಕೋದು ಹೇಳಿದ್ರಿ, ಊಟ ಹಾಕೋದು ಹೇಳಿದ್ರಿ. ಇನ್ನೂ ಒಂದು ವಿಷಯ ಹೇಳ್ತೇನೆ ನಿಮಗೆ. ಇದಕ್ಕೆ ಔಷಧಿ ಅಂತ ಹೇಳ್ತಿರಲ್ಲ, ಈ ಔಷಧಿ ಮತ್ತು ರೋಗ ಪಾಕ್ ಬಂದು ಹೆಂಗೆ ಮಾಡ್ತೀಪ್ಪ ಅಂತಂದ್ರೆ, ನಮ್ಮ ಹೊಲ್ದಾಗ್ರಿ ಹೆಚ್ಚು ಕಡಿಮೆ ಒಂದು 25 ಬೇವಿನ ಗಿಡ ಅದಾವ್ರಿ. 25 ಬೇವಿನ ಗಿಡ ಹಾಂ, ಇವೆಲ್ಲ ಕಂಟಲ್ ಬೇವಿನ ಮರನೇ. ಬರ್ರಿ ಇಲ್ಲಿ ಅಲ್ಲೇ ಹೋಗ್ಬರ್ರಿ. ಓಕೆ. ಹಾಂ. ಗೊಬ್ಬರದ ಮುಗೀತು, ಔಷಧಿದ ಈಗ. ಹಾಂ, ನಾವೇನು ಔಷಧಿ ತಯಾರು ಮಾಡ್ತೇವೆ ಅಂತೇಳಿ. ಹಾಂ. ಆ ರೋಗ ಬರ್ತಾವನ್ರಿ ಕಾಮನ್ ಆಗಿ? ರೋಗ ನನ್ನ ಪ್ರಕಾರ ರೀ, ಈಗ ಇವತ್ತು ಏನು ಸ್ಪ್ರೇ ಮಾಡಿಲ್ಲ, ನಮ್ದು ಅದೇನು ಒಂದೊಂದು ಮುಟ್ಟಿ ಗೊಬ್ಬರ ಹಾಕಿ ಮಾಡಿವ್ರಿ. ಇಲ್ಲಿ ಏನು ರೋಗ ಬರ್ಲಾರ್ದಂಗ ಮೆಣಸಿನ ಗಿಡ ಅದಾವು, ರೋಗ ಬಂದಿದ್ದು ಮೆಣಸಿನ ಗಿಡ ಅದಾವು. ನನಗೇನ್ ತಿಳಿದೈತಿ ಅಂತಂದ್ರ, ಎಲ್ಲಿ ಆಹಾರ ಚೆನ್ನಾಗಿ ಸಿಕ್ಕತಿ ಅಲ್ಲಿ ರೋಗ ಸಸ್ಟೈನಬಲ್ ಆಗಿ ಕರೆಕ್ಟ್ ಆಗಿ ಬದುಕ್ಯಾವು. ಎಲ್ಲಿ ಆಹಾರ ಕಡಿಮೆ ಸಿಕ್ಕತಿಲ್ಲ ಅಲ್ಲಿ ರೋಗ ಬಂದವು. ನೋಡ್ರಿ ಈ ಮೆಣಸಿನ್ಕಾಯಿ ನೋಡ್ರಿ, ಇದು ನೋಡ್ರಿ ರುದ್ರಾಕ್ಷಿ ಆದಂಗ ಐತಿ. ಹೌದ್ರಿ? ಹೌದು. ವಿಷಯ ಡೈವರ್ಟ್ ಆಗತ್ರಿ. ನಾ ಇದು ಹೇಳ್ತೀನಿ ಈಗ. ಇಲ್ಲಿ ಬೇವಿನ ಗಿಡ ನೋಡ್ರಿ, ಇದು ಬೇವಿನ ಗಿಡ ಕಾಣ್ತಲ್ರಿ. ಹೌದು. ಇಂಥವು ಒಂದು ಹೆಚ್ಚು ಕಡಿಮೆ ಒಂದು 25 ಬೇವಿನ ಗಿಡ ಅದಾವ್ರಿ ಹೊಲದ ತುಂಬ ರೀ. ಇವು ಬೇಕು ಅಂತ ನೀವು ಹಾಕಿದ್ದ ಮೊದ್ಲು ಹಂಗ ಉಳಿದಿದ್ದು ಉಳಿಸ್ಕೊಂಡ್ರಿ? ಇಲ್ಲ, ಅದ್ರ ಸ್ಟೋರಿ ದೊಡ್ಡ ಸ್ಟೋರಿ ಇದು ಹೇಳ್ತೇನೆ ನಿಮಗೆ. 25 ಬೇವಿನ ಗಿಡ ಅದಾವ್ರಿ. ಒಂದು ಬೇವಿನ ಗಿಡದ ವ್ಯಾಲ್ಯೂಯೇಷನ್ ಏನು ಗೊತ್ತಿದೇನ್ರಿ? ಅಂದಾಜು ಒಂದು 10,000 ರೂಪಾಯಿ ರೀ. ಅಂದಾಜು 10,000 ರೂಪಾಯಿ. ಎಷ್ಟಾಗುತ್ತೆ 25 ಬೇವಿನ ಗಿಡಕ್ಕೆ? 2 ಲಕ್ಷ ಆತಿಲ್ರಿ. ಇದು ನಾನು ಹೋದ್ಮ್ಯಾಗ ಬರೋದು. ಹೋದ್ಮ್ಯಾಗ ಬರೋದು. ಈ ಬೇವಿನ ಗಿಡ 25 ಬೇವಿನ ಗಿಡ ಬೆಳೆದವಲ್ಲ, ಯಾರಿಗೆ ಕೃತಜ್ಞತೆ ಹೇಳ್ಬೇಕು, ಯಾರಿಗೆ ಚಿರುಣಿ ಆಗಿರ್ಬೇಕಂತೀರಿ ನೀವು? ಪ್ರಕೃತಿಗೆ. ಹೋರಿ, ಅದು ಮತ್ತೆ ಬೀಜ ಹಾಕ್ಬೇಕಲ್ಲ, ಅದನ್ನ ಯಾರು ಹಾಕ್ಬೇಕು? ಇದು ಯಾರಿಗೆ ಚಿರುಣಿ ಹೇಳ್ಬೇಕು ಅಂದ್ರೆ ಕಾಗಿಗೆ ಚಿರುಣಿ ಹೇಳ್ಬೇಕು. ಕಾಗಿಗೆ. ಈ ಬೇವಿನ ಗಿಡ ನಮ್ಮ ಹೊಲದಾಗ ಎಷ್ಟು ಅದಾವಲ್ಲ, 25 ದೊಡ್ಡ ಅದಾವು, ಇನ್ನು 25 ಸಣ್ಣ ಅದಾವು. ಒಂದೂ ಗಿಡನೂ ಹಚ್ಚಿದಾವಲ್ಲ. ಕಾಗಿ ಅದು ಹೊಲ ತುಂಬ ಅಲ್ಲಿ ಹಾಕ್ತೈತೆ ಅದ. ನಾನು ಹೊಲಕ್ಕೆ ಅಡ್ಡಾಡೋ ಮುಂದಾಗ ಇಲ್ಲಿ ಬೇವಿನ ಗಿಡ ಐತಿ, ನನಗೆ ಇಲ್ಲಿ ಬೇಕಾಗೈತಿ ಅಂತೇಳಿ ಅದಕ್ಕೊಂದು ಕಲ್ಲಿಟ್ಟು 2 ಸರಿ ಹರಗುವುದನ್ನು ಅದ್ರ ಮೇಲೆ ಬಿಟ್ಬಿಟ್ಟು ಹರಗಿನಿ ಅಂದ್ರೆ 3ನೇ ಸರಿಗೆ ತಾನಾಗ ಕಾಣ್ತೈತೆ ನಾ ಇಲ್ಲಿ ಬೇವಿನ ಗಿಡ ಅದೇನೆ ಅಂತೇಳಿ. ಹಂಗೆ ಮಾಡಿ ಬಿಟ್ಟಿದ್ದ. ನಾ ಏನೂ ಮಾಡಿಲ್ಲ ಅದಕ್ಕೆ, ಒಂದು ನೀರು ಹಾಕಿಲ್ಲ. ನೋಡ್ರಿ, ಕಾಗಿ 2 ಲಕ್ಷ ರೂಪಾಯಿದ್ದು ನಮ್ಗೆ ಆದಾಯ ಕೊಟ್ಟೈತಿ. ಒಂದಿನ ನಮ್ಮ ಮನೆಗೆ ಬಂದು ಹೇಳೈತೆ, ನನಗೆ 2 ಲಕ್ಷ ರೂಪಾಯಿ ಆದಾಯ ಕೊಟ್ಟೇನೆ ಅಂತೇಳಿ. ಅದು ಕಾಗಿ ಚಿರುಣಿ ಆಗಿರ್ಬೇಕು. ಪಕ್ಷಿನೂ ಬೇವಿನ ಬೀಜ ತಿನ್ನುತ್ತೆ. ಅದು ಯಾಕೆ ಕಾಗಿ ಒಳಗೆ ಚಲೋ ಆಕೈತಿ ಅಂತಂದ್ರೆ, ನಾವು ಹೆಂಗೆ ಈಗ ಮಾವಿನ ಗಿಡಕ್ಕೆ ಹೋಗಿ ಇಲ್ಲ ಮಾವಿನ ಮಾರಕ್ಕೆ ಹೋದ್ರಿಗೆ ಏನು ಚಲೋ ಹಣ್ಣು ಕೊಡ್ಬೇಕಪ್ಪ, ಭಾಳ ಚಲೋ ಅನ್ನೋದು ಹುಳು ಸುತ್ತಲಿ ಹೊಳಸಾಡಿ ನೋಡ್ತೀವಲ್ಲ, ಹಂಗೆ ಒಳ್ಳೆ ಹಣ್ಣನ್ನು ಕಾಯಿ ತಿಂತೈತಿ. ಅದು ಬೇವಿನ ಹಣ್ಣು ತಿಂತೈತ್ರಿ. ಹಣ್ಣು ವಿಷಯ ಇರಂಗಿಲ್ಲ ಇಲ್ಲ ಇರಂಗಿಲ್ಲ. ಅದು ಹಣ್ಣು ಏನಂತಾರೆ ಒಗರುತ್ತೆ, ಅದಕ್ಕೆ ಟೇಸ್ಟ್ ಅದ. ಆ ಕಾಯಿಗೆ ಅದು ಟೇಸ್ಟ್ ಅದ. ಅದು ತಿಂದು ಮ್ಯಾಗಲ್ಲೆಲ್ಲ ಅದು ತಿರುಳು ಅದೆಲ್ಲ ತಿಂದು ಬೀಜ ಹಿಕ್ಕಿ ಒಗದ್ ಬಿಡ್ತಿರೋದು. ಸ್ಟ್ಯಾಂಡರ್ಡ್ ಬೀಜ ಇರ್ತದೆ. ಸ್ಟ್ಯಾಂಡರ್ಡ್ ಬೀಜ ಅದು ಒಳ್ಳೆ ಹಣ್ಣು ತಿಂದಿರುತ್ತೆ, ಒಳ್ಳೆ ಬೀಜ ಬರ್ಬೇಕು ಅದ್ರಾಗ. ಆ ಬೀಜ ಮಳೆ ಬಂದಾಗ ಮಳೆ ಕೊಡ್ಬಿಡ್ತೀರಿ. ಅವಾಗ ನಾವು ಎಲ್ಲೆಲ್ಲಿ ಅದಕ್ಕೆ ಬೇವಿನ ಗಿಡ ಕಾಣುತ್ತಿಲ್ಲ ಅಲ್ಲಿ ಬಿಟ್ಕೊಂಡಾಗ ಇಷ್ಟು ಬೇವಿನ ಗಿಡ ಬೆಳೆದವು. ಇದಾತ್ರಿ. ಇದು ಏನೇನು ಲಾಭ ಅಂತಂದ್ರೆ, ಇದು ಇಷ್ಟು ಇಲ್ಲೆಲ್ಲ ಸೊಪ್ಪು ಅಲ್ಲಿ ಮುಂದೆ ತೋರಿಸ್ತೀನಿ ನೀವು. ಇದಿಷ್ಟು ಪೂರ್ತಿ ಸೊಪ್ಪು ಉದುರ್ತೈತಿ. ಇದಿಷ್ಟು ಸೊಪ್ಪು ಮತ್ತು ಹೊಳ್ಳಿ ಮಣ್ಣು ಹಾಕತಿ. ಇದ್ರೊಳಗೆ ಸಾಕಷ್ಟು ಪೋಷಕಾಂಶಗಳು ನಮಗೆ ಸಿಗ್ತಾವೆ. ಬ್ಯಾಸಿಗೆ ಒಳಗೆಲ್ಲ ಕೆಲಸ ಇರಂಗಿಲ್ಲ. ಇದ್ರ ಬೀಜ ಬಿದ್ದಿರ್ತೈತಿ ಮತ್ತು ಸಿಕ್ಕಾಪಟ್ಟಿ ಬಿಸಿಲು ಇರ್ತೈತಿ. ನಾನು AC ಒಳಗೆ ಕೆಲಸ ಕೊಡ್ತೀನಿ. AC ಒಳಗೆ ಇದು ಗಿಡದ ನೆರಳು ಇರ್ತೈತಿ, ಬೀಜ ಆರಿಸ್ತೀವಿ. ನೀವು ಅಲ್ಲಿ ನೋಡಿದ್ರಲ್ಲ ಬೀಜನ, ಬೀಜ ಆರಿಸಿ KG ಗಟ್ಟಲೆ ಇದಾಗಲಿ ರೊಕ್ಕ ಕೊಟ್ಟು ಬೀಜ ಆರಿಸ್ತೇವೆ, ಸ್ಟಾಕ್ ಮಾಡ್ತೇವೆ. ಅವಾಗ ಸ್ಟಾಕ್ ಮಾಡಿ ಅದನ್ನು ಪೌಡ್ರ್ ಮಾಡಿ, ಪೌಡ್ರ್ ಅಂತಂದ್ರೆ ನಾವು ಯಾವುದು ಫ್ಯಾಕ್ಟ್ರಿಗೆ ಹೋಗಂಗಿಲ್ಲ, ಒಂದು ಚಲೋ ತಾಡ್ಪತ್ರೆ ಹಾಸೋದು, ಅದ್ರ ಮೇಲೆ ಬೀಜ ಹರಡೋದು, ಟ್ಯಾಕ್ಟ್ರಲ್ಲಿ ಹಿಂದ್ಕ ಮುಂದ್ಕ ಹೊಡಿದು ಪೌಡ್ರ್ ಹಾಕತಿ. ಅದನ್ನು ನಾವು ಈಗ ಘನಜೀವಾಮೃತದ ಗೊಬ್ಬರ ಕೊಟ್ಟಾಗ ಮಿಕ್ಸ್ ಮಾಡಿ ಬಿತ್ತಿ ಬಿಡೋದು. ಇದನ್ನು ಬಿತ್ತೋದ್ರಿಂದ ಏನಾಕತಿ, ಒಂದು ರೋಗ ನಿರೋಧಕ ಕಂಟ್ರೋಲ್ ಶಕ್ತಿ ಐತ್ರಿ. ಎರಡನೇ ವಿಷಯ ಏನೈತೆ ಅಂತಂದ್ರೆ, ಇದ್ರೊಳಗೆ ಯೂರಿಯಾ ಪ್ರಮಾಣ ಸಾಕಷ್ಟು ಐತ್ರಿ. ಅದ್ರೊಳಗೆ ಈ ಬೇವಿನ ಬೀಜದೊಳಗೆ ಯೂರಿಯಾ ಕಂಟೆಂಟ್ ಜಾಸ್ತಿ ಐತಿ. ಹಂಗಾಗಿ ಯೂರಿಯಾ ನಮ್ಮ ಬೆಳೆಗೆ ಸಿಗ್ತೈತಿ. ಈ ಕೆಲಸ ನ್ಯಾಚುರಲ್ ಆಕತಿ. ಈಗ ನೋಡ್ರಿ, ನೀವು ಹೊರಗಡೆ ಹೋದ್ರೆ 1 ಲೀಟರ್ ಬೇವಿನ ಎಣ್ಣೆಗೆ 1,000 ರೂಪಾಯಿ ಐತಿ. ಒಂದು ಬೇವಿನ ಗಿಡ ಇಟ್ಕೊಂಡ್ಬಿಟ್ರೆ ಎಷ್ಟು ಕೆಲಸ, ಎಷ್ಟು ಉಳಿದ ಆಯ್ತು ನಮ್ಗೆ? ಎಷ್ಟು ಬೀಳುತ್ತೆ? 1 ಲೀಟರ್ ಬೇವಿನ ಎಣ್ಣೆಗೆ 1,000 ರೂಪಾಯಿ ಐತಿ. ಒಂದು ಗಿಡ ನಾವು ಹಾಕ್ಕೊಂಡ್ರೆ ತುಸು ಹೆಚ್ಚು ಕಡಿಮೆ ಒಂದು 50 kg, 1 ಕ್ವಿಂಟಲ್ ಹಿಡ್ಕೋರಿ ಬೀಜ ಅಂತ
ಅಲ್ಲಿ ಬೀಜ ನೋಡಿದ್ರಿಲ್ಲ ಅಲ್ಲಿ ನೋಡ್ದೆ ಹಂಗ್ರಿ ಪ್ರಕೃತಿ ಒಳಗೆ ನಾವು ಇದು ಪ್ರಕೃತಿನ ಒಂದಕ್ಕೊಂದು ವಿಚಾರ ಮಾಡ್ಕೊಂಡು ಅದ್ರ ಕೊಟ್ಟಾಗ ನಾವು ಪ್ರೀತಿ ಮಾಡ್ಕೊಂಡು ಹೊಂದ್ಕೊಂಡು ಹೋದ್ವಿ ಅಂದ್ರೆ ಪ್ರಕೃತಿನ ನಮಗೆ ಕೊಟ್ಕೊಂತ ಹೋಗತಿ. ನೋಡು ಕಾಗಿ ಮಾಡಿರೋ ಕೆಲಸ ಅದಕ್ಕೊಂದು ಇವತ್ತು ಬಗೆಹರಿತು ಅಂತೀನಿ ನಾನು. ಇಲ್ರಿ, ಅದಕ್ಕೊಂದು ಇದನ್ನ ಬಗೆಹರಿಸಿದ್ದು. ಅದು ಶನಿ ಅಂತಿದ್ರೆ ಇವತ್ತಿನಿಂದ ನೀವು ಅದನ್ನ ಬಗೆಹರಿಸಿದಿರಿ. ಅದು ವರ ಅಂತ ಹೇಳಿ ಟೈಮ್ ಆದ್ರೂ ಚಿಂತಿಲ್ಲ, ಅಲ್ಲಿ ಮಠ ಹೋಗಿ ಆ ಗಿಡದೊಂದು ಫೋಟೋ ತಗೊಂಡ್ಬರೋನು. ಬರೀ ನೋಡ್ರಿ ಅವಾಗ ಅದೇ ನಮ್ದೇನು ಚಿಂತಿಲ್ಲ. ಹಂಗೆ ಹೋಗ್ತಾ ಬೇರೆ ವಿಷಯ ನಡೀಲಿ, ಬೇರೆ ವಿಷಯ ಮಾಡಿ. ಹೌದು. ಹಂಗಂದ್ರಿ ಈಗ ಯಾವ ವಿಷಯಕ್ಕೆ ಹೋಗೋಣ ಅಂತಂದ್ರಿ, ಈ ಒಂದು ಸ್ವಲ್ಪ ಬೆಳೆ ಬಗ್ಗೆ ಹೋಗೋಣ್ರಿ. ನನ್ನ ಕಡೆ ತುಸು ಹೆಚ್ಚು ಕಡಿಮೆ ಒಂದು 15 ಥರದ ಬೆಳೆ ಅದಾವು. ಅವು ಈಗ ನಾ ಮೆಣಸಿನ್ಕಾಯಿ ಡಿಮ್ಯಾಂಡ್ ಐತೆ ಅಂತ ತಿಳ್ಕೊರಿ. ಬರೀ ಮೆಣಸಿನ್ಕಾಯಿ ಬೆಳೆಯಂಗಿಲ್ಲ ನಾ. ಮೆಣಸಿನ್ಕಾಯಿ ಡಿಮ್ಯಾಂಡ್ ಐತಂತ ಹೇಳಿ ಬರೀ ಮೆಣಸಿನ್ಕಾಯಿ ಬೆಳೆಯಂಗಿಲ್ಲ, ಬೇರೆ ಮೆಣಸಿನ್ಕಾಯಿ ಬೆಳೆಯಂಗಿಲ್ಲ. ಆ ಮೆಣಸಿನ ಗಿಡದೊಳಗೆ ಕನಿಷ್ಠ ಪಕ್ಷ ಒಂದು 4 ರಿಂದ 5 ಥರದ ಕ್ರಾಪ್ ಬೆಳಿತೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಒಂದು ಇಲ್ಲಿ ಅಜ್ವಾನ ಐತ್ರಿ. ಅಜ್ವಾನ ಇದು ಎದಕ್ಕೆ ಉಪಯೋಗ ಅಂತಂದ್ರಿ, ಇಲ್ಲಿ ಒಂದ್ 2 ಕಾಳು ಹಾಕೋರಿ ನೀವು. ಅಸಿಡಿಟಿ ಅಂತಾರಲ್ಲ, 10 ಕಾಳು ನೀವು ಹೊಟ್ಟೆ ಹಾಕೊಂಡ್ರೆ ನಿಮ್ಮ ಅಸಿಡಿಟಿ ಹೋಗತಿ. ಇದು ಕರ್ನೂಲ್ ಮಾರ್ಕೆಟ್ನಾಗ 15 ರಿಂದ 20 ಸಾವಿರ ರೂಪಾಯಿ ಕಿಮ್ಮತ್ ಆಕತಿ. 15 ರಿಂದ 20 ಸಾವಿರ ರೂಪಾಯಿ ಕ್ವಿಂಟಲ್ ಐತ್ರಿ. ಇದನ್ನ ನಾವು ಹಾಕೋದ್ರಿಂದ ಇದ್ರ ವಾಸನೆಗೆ ಅರ್ಧಂಬರ್ಧ ಕೀಟದ ಕಂಟ್ರೋಲ್ ಬರುತ್ತೆ. ಹಾನಿ ಮಾಡುವಂತ ಕೀಟದ ಕಂಟ್ರೋಲ್ ಬರುತ್ತೆ. ಡಾಕ್ಟರ್ ಕೃಷ್ಣ ಕುರಿಬಟ್ ಅಂತ ಅದಾರ್ರಿ, ಅವ್ರು ಈ ಅಜ್ವಾಯಿನದ ಕಷಾಯ ಮಾಡಿ ಸ್ಪ್ರೇ ಮಾಡ್ರಿ ಅಂತ ಹೇಳ್ತಾರ ಅವ್ರು. ದೇವೇಶ್ವರಾಗಿದ್ರು ಅವರು. ಬರ್ರಿ ಹಂಗ ಮತ್ತೆ ಹಿಂಗ್ ಹೊಲ ತುಂಬಾ ಹಾಕಿರಿ ಇವನ್ನ ಸಿಡಿಗಾಳ ರೀ. ಹೊಲ ತುಂಬಾ ಸಿಡಿಗಾಳ ಹಾಕೋದು. ಇಲ್ಲಿ ಮೆಣಸಿನ ಗಿಡ ಕಾಣತ್ರಿ, ಇಲ್ಲಿ ಕಾಣತ್ರಿ, ಇಲ್ಲಿ ಮೆಣಸಿನ ಗಿಡ ನೋಡ್ರಿ, ಇಲ್ಲಿ ಮೆಣಸಿನ ಗಿಡ ಕಾಣತ್ರಿ, ಇಲ್ಲಿ ಹುರುಳಿ ಐತಿ, ಇಲ್ಲಿ ಅಜ್ವಾನ್ ಐತ್ರಿ. ಇದೇನ್ ಗೊತ್ತ್ರಿ, ಇದು ಸಬ್ಬಸಿಗ್ರಿ. ಸಬ್ಬಸಿಗೆ ಆದ ನಂತರ ಸೀಡ್ ಪ್ರೊಡಕ್ಷನ್ ರೀ. ಇದು ಸಬ್ಬಸಿಗೆ ಬೀಜ ರೀ. ಇದು ಸ್ವಲ್ಪ ಹರಿದು ವಾಸನೆ ನೋಡಿ ಗೊತ್ತಾಗತ್ತೆ. ನಮ್ಮ ಕೈ ಇದಾಗೈತ್ರಿ. ಎಷ್ಟು ಬೆಳೆ ಅಂದ್ರೆ ಇದನ್ನ ಸೇಲು ಮಾಡ್ತೀರಿ ನೀವು ಏನ್ರಿ? ಇವನ್ನ ಇವು ಸೇಲ್ ಮಾಡೋದಕ್ಕೆ ನೀವೇನಂತೀರಿ? ನಾನು ಇಲ್ಲಿ ಮಾರಂಗಿಲ್ಲ ರೀ. ಅಮೇರಿಕಾಕ್ಕೆ ಹೋಗತ್ರಿ. ಇದು USA ಹೋಗತ್ರಿ. ಅಮೇರಿಕಾ? ಹೌದು. ನಾ ಇಲ್ಲೆಲ್ಲಿ ಕೊಡಂಗಿಲ್ಲ. ಅಜ್ವಾನ ಒಂದು ಮೆಣಸಿನ್ಕಾಯಿ ಒಂದು ಕಾಯಿನೂ ಕೊಡಲಿಲ್ಲ. 5 ವರ್ಷ ಆತ. ನಾನು ಮತ್ತೆ ಹೋಗಿ ಕೈ ಮುಕ್ಕೊಂಡು ಇಲ್ಲ ನನಗೆ ಮಾರ್ಕೆಟ್ ಕೊಡ್ರಿ ಅಂತ ಕೇಳಿದ್ದಲ್ಲ. ನೀವು ಹೆಂಗೆ ಹಳ್ಯಾಳ ಶಿವಪ್ಪನವ್ರ ಪರಿಚಯ ಆಗಿ ಮಲೇಶಪ್ಪ ಅವ್ರ ಕಡೆ ಹೋಗ್ಬೇಕಂತೇಳಿ ಬಂದಿರ್ಲಂಗ ಸನ ಅಂತೇಳಿ ಒಬ್ಬ ತಾಯಿ, ಅದು ಬಾಕ್ಸ್ ಎಲ್ಲ ಅದ ನಿಮ್ಗೆ ತೋರಿಸ್ತೀನಿ. ಆ ತಾಯಿ ಬಂದು ಎಲ್ಲ ಹೊಲ ಎಲ್ಲ ಅಡ್ಡಾಡಿ 5 ವರ್ಷದಿಂದ ಇಲ್ಲಿ ಒಂದು ಸ್ವಲ್ಪ ಊಟ ಮಾಡಿ ಟೈಮ್ ಕಳೆದು ಚೆನ್ನಾಗಿ ಮಾಡಿ ಅಂತೇಳಿ ಸ್ಯಾಂಪಲ್ ತೊಗೊಂಡು ಹೋಗಿ ಅಲ್ಲಿ ಹೋಗಿ ಫೋನ್ ಮಾಡ್ತಾಳೆ. ನಿನ್ನ ಮೆಣಸಿನ್ಕಾಯಿ ಬಂತಂದ್ರೆ ಯಾರಿಗೂ ಕೊಡ್ಬೇಡ, ನನಗೆ ಕಂಟಿನ್ಯೂ ಕೊಡು ಅಂತೇಳಿ ಹೇಳ್ತಾಳೆ. ಹೇಳಿದ ಒಂದು ಏನು ಕೆಲಸ ಹೇಳಿದ ಆದ್ರೆ ಪೌಡ್ರ್ ಮಾಡಿ ಕೊಡ್ಬೇಕು ಅಂತ ಹೇಳ್ತಾಳೆ ತಾಯಿ. ನಾ ಇಲ್ಲಿದ್ದ ಪೌಡ್ರ್ ಮಾಡಿಸಿ ಬಾಂಬೆ ಕಳಿಸ್ತೀನಿ. ಬಾಂಬೆಲಿದ್ದ ಅಮೇರಿಕಾಕ್ಕೆ ಹೋಗತ್ತೆ. ಬಾಂಬೆಲಿದ್ದ ಪಾಕೆಟ್ ಆಗಿ 40 ಗ್ರಾಮಿಂದ ಅದ್ರಾಗ ಪೂರ್ತಿ ನಂದ ಹೆಸರು ಬರ್ತಾಳೆ ಆ ತಾಯಿ. ಮಲೇಶಪ್ಪ ಬಿಸ್ಕೆಟ್ ಈಸ್ ಗ್ರೋಯಿಂಗ್ ಅಜ್ವಾನ ಆ್ಯಂಡ್ ದ ಚಿಲ್ಲಿ ಪೌಡ್ರ್ ಅಂತೇಳಿ ಅದರೆಲ್ಲ ಹಿಸ್ಟ್ರಿ ಬರೋದು. 2 ವರ್ಷ ಎಕ್ಸ್ಪೈರಿ ಡೇಟ್ ಇಟ್ಟರೆ ತಾಯಿ. 5 ವರ್ಷದಿಂದ ಅಲ್ಲಿಗೆ ಕಳಿಸ್ತೀನಿ. ಅಜ್ವಾನ ಒಂದು ಮೆಣಸಿನ್ಕಾಯಿ. ಎಷ್ಟು ಕಳಿಸ್ತೀರಿ? ಅದು ನಾನು 25 kg ಬಂದರೂ ತೊಗೊಂಡ್ರ ಅಮ್ಮ. ಒಂದು 3-4 ನಾನು ಡಿಮಾಂಡ್ ಐತೆ ಅಂತೇಳಿ ಆ ತಾಯಿಗೆ ಎಷ್ಟು ರಿಕ್ವೈರ್ಮೆಂಟ್ ಐತೆ ಅಷ್ಟೇ ಬೆಳಿತೀನಿ. ಒಂದೊಂದ್ಸರಿ ಲಾಸು ಆಗಿರುತ್ತೆ. ಪ್ರಕೃತಿ ಈ ವರ್ಷ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು ಮೆಣಸಿನ ಗಿಡ. ಮಳೆ ಫ್ಲಡ್ ಭಯಂಕರ ಹತ್ತಲ್ಲ, ಹಿಂಗಾಗಿ ಮೆಣಸಿನ ಗಿಡ ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ. 2 ರಿಂದ 3 ಕ್ವಿಂಟಲ್ ಹಿಂಗೆಲ್ಲ ಕಳಿಸ್ತೇನೆ ರೀ. ಹೆಂಗೆ ರೇಟ್ ಆ ತಾಯಿ ಕೊಡಕತ್ತಿಂದ 50,000 ರಿಂದ 80 ಸ್ಟಾರ್ಟಿಂಗ್. 5 ವರ್ಷದಿಂದ 6 ವರ್ಷದಿಂದ ಮಾರ್ಕೆಟ್ನಾಗ ಒಂದು 35-40 ಸಾವಿರ ರೂಪಾಯಿ ಐತ್ರಿ. ಅವಾಗ 50,000 ಕೊಟ್ಟಿದ್ರು ಕ್ವಿಂಟಲ್ಗೆ ರೀ. ಈಗ 80,000 ಕೊಟ್ಟರೆ ಹೋದ ವರ್ಷ. ಇಲ್ಲಿ ಹೆಂಗೈತಿ ಇಂಡಿಯಾದಾಗ? ಈ ವರ್ಷ ಬರೀ 30,000 ರೂಪಾಯಿ ಐತ್ರಿ ಇಲ್ಲಿ. ಅವ್ರು 80,000 ಕೊಟ್ಟಾರ. ಒಟ್ಟು ಇಲ್ಲಿ ಲೋಕಲ್ ಏನು ಮಾಡಿದ್ರಲ್ಲ ಎಲ್ಲ ಅಮೇರಿಕ. ಇವೆರಡು ಅಷ್ಟೇ ರೀ, ಅಜ್ವಾನ ಮೆಣಸಿನ್ಕಾಯಿ ರೀ.